What is the syllabus? Syllabus ಏನು? How to crack the competitive exams? ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಬಗೆ ಹೇಗೆ? What to read, what not to read, ಏನನ್ನು ಓದಬೇಕು, ಏನನ್ನು ಓದಬಾರದು. How to make the notes? How to avoid the negative marking? ಋಣಾತ್ಮಕ ಅಂಕಗಳಿಂದ ನಾವು ತಪ್ಪಿಸಿಕೊಳ್ಳೋದು ಹೇಗೆ? ಸೊ ಇವುಗಳ ಬಗ್ಗೆ ಸ್ವಲ್ಪ ನಮಗೀಗ ನಿಮ್ಮ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತೇನೆ. ಈಗ ಆಲ್ರೆಡಿ 1 time 2 times ಎಕ್ಸಾಮ್ಸ್ ಬರೆದವ್ರು ಇರ್ತೀರ. ಅಟ್ಲೀಸ್ಟ್ 1 time or 2 times ಟು ಅಪಿಯರ್ ಇದರ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇಲ್ಲಿ KAS ಇರ್ಬೋದು, IAS ಇರ್ಬೋದು, PSI, ದೇರ್ ಇಸ್ ಎ ಪರ್ಟಿಕ್ಯುಲರ್ ಒಂದು ಪ್ಯಾಟರ್ನ್ ಸಿಲಾಬಸ್ ಅಂತಕ್ಕಂಥದ್ದು ಇರ್ತದೆ. ನಾವು ಯಾವ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಫಸ್ಟ್ ನಾವು ಡಿಸೈಡ್ ಮಾಡ್ಕೋಬೇಕು. ಯಾಕಂದ್ರೆ ಪ್ರೊಸೆಸ್ ಹೇಗಿರ್ತದೆ ಅಂತಂದ್ರೆ IAS KAS ಅಂತಕ್ಕಂಥದ್ದು ಜನರಲ್ ಸ್ಟಡೀಸ್, ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ಇರ್ತದೆ. ಲೈಕ್ ನೀವು ಬೇರೆ ಬೇರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋ ಹಾಗಿದ್ರೆ ಗ್ರೂಪ್ C ಅಂತಕ್ಕಂಥದ್ದಾಗಿರ್ಬೋದು, ಅಥವಾ B.Ed TET ಆರ್ CETಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು, PSI ಇರ್ಬೋದು, PC ಇರ್ಬೋದು, PDO ಇರ್ಬೋದು, ಲೈಕ್ ಗ್ರೂಪ್ C ಅಂಡ್ ಗ್ರೂಪ್ D ಎಕ್ಸಾಮ್ಸ್. ಇಲ್ಲಿ GK ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಬರ್ತದೆ. GK ಇದು ನಿಮಗೆ ಸಂಬಂಧ ಇರಲಾರ್ದು. ಲೈಕ್ IBPS ಅಂತಕ್ಕಂಥದ್ದು, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಅಂಡ್ ಪರ್ಸನಲ್ ಸೆಲೆಕ್ಷನ್ ಅಂತಕ್ಕಂಥದ್ದು, SSC ಅಂತಕ್ಕಂಥದ್ದು, RRB ಅಂತಕ್ಕಂಥದ್ದು, ಸೊ RBI ಅಂತಕ್ಕಂಥದ್ದು. ಸೊ ಇದು ಕೂಡ ಒಂದು ಸ್ಟ್ರೀಮ್ ಇರುತ್ತೆ. ಹಾಗಾಗಿ ಈ ಸ್ಟ್ರೀಮ್ ನೀವು ಪ್ರಿಪರೇಷನ್ ಮಾಡೋದ್ರಿಂದ ಜನರಲ್ ಸ್ಟಡೀಸು ಇದನ್ನ ನೀವು ಈಸಿಯಾಗಿ ಕೂಡ ಕ್ಲಿಯರ್ ಮಾಡ್ಕೊಳ್ಳಬಹುದು. ಇಲ್ಲಿ ಡೆಪ್ತ್ ಹೋಗ್ಬೇಕಾಗ್ತದೆ, ಇಲ್ಲಿ ಅಷ್ಟು ಡೆಪ್ತ್ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ಸೊ ಡು ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಡ್ ಅಕಾಡೆಮಿಕ್ ಎಕ್ಸಾಮ್ಸ್? ಅಕಾಡೆಮಿಕ್ ಎಕ್ಸಾಮ್ಸ್ಗೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಡಿಫರೆನ್ಸ್ ಅಂತ ನಾವು ನೋಡಿದಾಗ, ಇದು BA BSc BCom ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಬೇರೆ ಬೇರೆ ಒಂದು ಅಕಾಡೆಮಿಕ್ ಎಕ್ಸಾಮ್ಸ್ ಇರ್ತದೆ. ಅಂಡ್ ದಿಸ್ ಈಸ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ವಾಟ್ ಐ ಟೋಲ್ಡ್, ಲೈಕ್ UPSC KPSC PSI ಎಕ್ಸಾಮ್ಸ್. ಅಕಾಡೆಮಿಕ್ ಎಕ್ಸಾಮ್ಸ್ ನಲ್ಲಿ ದೇರ್ ಇಸ್ ಎ ಪರ್ಟಿಕ್ಯುಲರ್ ಸಿಲಾಬಸ್, ಒಂದು ಸಿಲಾಬಸ್ ಅಂತಕ್ಕಂಥ ಇರ್ತದೆ. ದಟ್ ಸಿಲಾಬಸ್ ಇಸ್ ಡಿಸೈನ್ಡ್ ಬೈ ದಿ ರೆಸ್ಪೆಕ್ಟ್ ಟು ಯೂನಿವರ್ಸಿಟೀಸ್. ವಿಶ್ವವಿದ್ಯಾಲಯ ಏನ್ ಮಾಡ್ತದೆ ಅಂದ್ರೆ ಆ ಸಿಲಾಬಸ್ ಅನ್ನು ಡಿಸೈನ್ ಮಾಡುತ್ತೆ, ಆಯಾ ಕಾಲೇಜಿಗೆ ಕಳಿಸ್ತದೆ. ಸೊ 6 ತಿಂಗಳ ಕಾಲ ನಿಮಗೆ ಒಂದು ಪ್ರಿಪರೇಷನ್ ಮಾಡಿ ಕ್ಲಾಸಸ್ ನಡೆದು ಆಫ್ಟರ್ ದಟ್ ದೇ ಕಂಡಕ್ಟ್ ಒನ್ ಎಕ್ಸಾಮ್, ರೈಟ್? ಸೊ ಇಲ್ಲಿ ನಾವು ಮೋರ್ ದೆನ್ 70, 80, 85% ತೆಗಿತೀವಿ. ಸೊ ಹಿಯರ್ ಇಲ್ಲಿ ಕೂಡ ಸಿಲಾಬಸ್ ಇರುತ್ತೆ, ಬಟ್ ಸಿಲಾಬಸ್ ಇಸ್ ವೆರಿ ಲೆಸ್. ದ ಪರ್ವ್ಯೂ ಆಫ್ ದ ಸಿಲಾಬಸ್ ಇಸ್ ವೆರಿ ವಾಸ್ಟ್. ಆ ಸಿಲಾಬಸ್ಸಿನ ಕಾರ್ಯವ್ಯಾಪ್ತಿ ತುಂಬಾ ದೊಡ್ಡದಿರುತ್ತೆ, ಬಟ್ ದ ಸೆಂಟೆನ್ಸಸ್ ಆಫ್ ದ ಸಿಲಾಬಸ್ ಇಸ್ ವೆರಿ ಲೆಸ್. ನೀವು BA BSc BCom ಮಾಡ್ಬೇಕಾದ್ರೆ ನಿಮ್ಮೊಂದು ಸೆಮಿಸ್ಟರ್ ಸಿಲಾಬಸ್ ಕನಿಷ್ಠ ಅಂದ್ರೆ ಒಂದು ಪೇಜ್ ಇರುತ್ತೆ, 1/8 ಸೈಜು. ಟಾಪಿಕ್ 1 ಸಬ್ ಏನೇನಿದೆ ಅಂತಕ್ಕಂಥದ್ದು ಇರುತ್ತೆ, ಟಾಪಿಕ್ 2 ಏನಿದೆ ಅಂತಕ್ಕಂಥ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡಿದಾಗ ಬರ್ತಕ್ಕಂಥದ್ದು ಇಂಡಿಯನ್ ಪಾಲಿಟಿ, ಜಾಗ್ರಫಿ, ಎಕಾನಮಿ, ಪಾಲಿಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾಲಜಿ, ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜ್, ಜನರಲ್ ಮೆಂಟಲ್ ಎಬಿಲಿಟಿ ಅಂಡ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್ ಅಂಡ್ EVS. ಈ ತರ ಒಂದು ಸಿಲಾಬಸ್ ಅನ್ನು ಮೆನ್ಷನ್ ಮಾಡ್ತಾನೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಜಾಗ್ರಫಿಯಲ್ಲಿ ಏನ್ ಕೇಳ್ತಾನೆ, ಹಿಸ್ಟ್ರಿಯಲ್ಲಿ ಏನ್ ಕೇಳ್ತಾನೆ, ಕಾನ್ಸ್ಟಿಟ್ಯೂಷನ್ಸ್ ಏನಿದೆ, ವಾಟ್ ಆರ್ ದ ಸಿಲಾಬಸ್ ಈಸ್ ನಾಟ್ ಮೆನ್ಷನ್ ಬೈ ದಿ UPSC ಆರ್ KPSC. ಬಟ್ ಮೇನ್ ಎಕ್ಸಾಮ್ಸ್ ಏನ್ ಮಾಡ್ತಾರೆ, KPSC ದವರು ಒಂದು ಸಿಲಾಬಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ಈ ತರ ಸಿಲಾಬಸ್ ಎಲ್ಲಾ ಸ್ಟೇಟ್ನಾಗಿಲ್ಲ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಹಾಗಾಗಿ ಇಲ್ಲಿ ಸಿಲಾಬಸ್ ಅಂತಕ್ಕಂಥದ್ದು ಇರುತ್ತೆ, ಬಟ್ ಆ ಸಿಲಾಬಸ್ಸಿನ ಕಾರ್ಯವ್ಯಾಪ್ತಿ ಏನು, ಅದರ ಪರ್ವ್ಯೂ ಏನು ಅಂತಕ್ಕಂಥದ್ದನ್ನ ಇಸ್ ನಾಟ್ ಮೆನ್ಷನ್ ಅಂತಕ್ಕಂಥದ್ದು. ಅಕಾಡೆಮಿಕ್ ಎಕ್ಸಾಮ್ಸ್ ದಲ್ಲಿ ದೇರ್ ಇಸ್ ಎ ಸಿಲೆಕ್ಷನ್ ಪ್ರಾಸೆಸ್. ನಿಮ್ಮನ್ನ ಪಾಸ್ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ ಅವ್ರಿಗೆ. ದೇರ್ ಇಸ್ ಎ 35 ಮಾರ್ಕ್ಸ್ ಅಥವಾ 40 ಮಾರ್ಕ್ಸ್, ಇಷ್ಟು ಮಾರ್ಕ್ಸ್ ಅನ್ನು ತಗೊಂಡ್ರೆ ನೀವು ಎಕ್ಸಾಮ್ ಪಾಸ್ ಆಗ್ತೀರಿ ಅಂತಕ್ಕಂಥದ್ದು. ಬಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ರ್ಯಾಂಕಿಂಗ್ ಬೇಸ್. ರ್ಯಾಂಕ್ಗಳ ಆಧಾರಿತವಾಗಿರ್ತಕ್ಕಂಥದ್ದು. ಒಂದು 100 ಪೋಸ್ಟ್ ಇದಾವೆ, ಬೇಡ 1000 ಪೋಸ್ಟ್ ಇದಾವೆ, 1000 ಹುದ್ದೆಗಳಿದಾವೆ, ಸುಮಾರು 10,000 ಜನ ಎಕ್ಸಾಮ್ ಅನ್ನು ಬರೀತಿದ್ದಾರೆ ಅಂತಕ್ಕಂಥದ್ದು, ರೈಟಾ? 10 ಲಕ್ಷ
ಎಕ್ಸಾಮ್ ಬರೀತಿದ್ದಾರೆ. 10 lakhs ಪೀಪಲ್ ಟು ಅಪಿಯರ್. ಮೊನ್ನೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇದೇ ಆಗಿರೋ ತಾನೆ, ಹೌದಾ? ಸೊ ಇಷ್ಟೊಂದು ಜನ ಎಕ್ಸಾಮ್ ಬರೆದಾಗ ನಮ್ಮ ಪೋಸ್ಟ್ ಎಲ್ಲಿರ್ತದೆ ಇಲ್ಲಿ ಅಂತಕ್ಕಂಥದ್ದು. ಇಲ್ಲಿ ಯಾವುದೇ ಒಂದು ಪಾಸಿಂಗ್ ಮಾರ್ಕ್ಸ್ ಇರೋದಿಲ್ಲ. ಬಹಳ ಜನ ಇವತ್ತು ಕೇಳ್ತಾರೆ, ಸರ್ KS ಪಾಸ್ ಆಗಲಿಕ್ಕೆ ಎಷ್ಟು ಮಾರ್ಕ್ಸ್ ತಗೋಬೇಕು, ಆಮೇಲೆ PDO ಆಗಲಿಕ್ಕೆ ಎಷ್ಟು ಮಾರ್ಕ್ಸ್ ತಗೊಳ್ಬೇಕು ಸರ್ ಅಂತಕ್ಕಂಥದ್ದು. ಇದು ಆ ಟೈಪ್ ಇರೋದಿಲ್ಲ. ಸೊ ಒಂದು ರೇಷಿಯೋದ ಮೇಲೆ ಗವರ್ಮೆಂಟ್ ಏನ್ ಮಾಡ್ತದೆ, ಸಂಬಂಧಪಟ್ಟಂತ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಒಂದು KPSC ಇರ್ಬೋದು ಅಥವಾ KEA, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತಕ್ಕಂಥದ್ದು, ರೈಟಾ? ಸೊ ಅವರು ಎಷ್ಟು ವೇಕೆನ್ಸೀಸ್ಗಳು ಬೇಕೋ ರೇಷಿಯೋಸ್ಗಳ ಮೇಲೆ ಫೈಂಡ್ ಔಟ್ ಮಾಡ್ತಕ್ಕಂಥ. ಫಾರ್ ಎಕ್ಸಾಂಪಲ್ ನೀವು KPSC ಹೋಗ್ಬೇಕಾದ್ರೆ 1:20 ಪ್ರಿಲಿಮ್ಸ್ ಎಕ್ಸಾಮ್ಸ್ ಹೋಗ್ತೀರಾ, 1:20, ರೈಟ್? ಹಾಗೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ 1:5 ಇರ್ಬೋದು, 1:3 ಇರ್ಬೋದು, ರೈಟ್? ಒಂದೊಂದು ಟೈಮ್ 1:3 ಕರೆದಿದ್ದಾರೆ, ಒನ್ ಟೈಮ್ 1:5. ಆನ್ ದ ರೆಕಮೆಂಡೇಶನ್ಸ್ ಆಫ್ ಕೋಟಾ ಕಮಿಟಿ, ಇಂಟರ್ವ್ಯೂ ಶುಡ್ ಬಿ ಕಾಲ್ ಆನ್ ದ ಬೇಸಿಸ್ ಆಫ್ ದಿ 1:3, ರೈಟ್? ಕೆಲವೊಂದಿಷ್ಟು ಆಕ್ಸೆಪ್ಟ್ ಮಾಡಿದರೆ, ಕೆಲವೊಂದು ಟೈಮ್ 1:3 ಮಾಡಿದ್ರು, 1:5 ಮಾಡಿದ್ರು. ಬಟ್ UPSCಗೆ ಮಾತ್ರ 1:3 ಅಂತಕ್ಕಂಥದ್ದು. ಗಾಟ್ ಇಟ್? ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮ ರ್ಯಾಂಕ್ಗಳ ಆಧಾರದ ಮೇಲೆ ನಿಂತಿರ್ತದೆ ಅಂತ. ಅಕಾಡೆಮಿಕ್ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರ್ತದೆ. ಅಕಾಡೆಮಿಕ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಶುಡ್ ಬಿ ರಿಪೀಟ್. ಸಾಮಾನ್ಯವಾಗಿ ನೀವು ನೋಡಿ, ಅಕಾಡೆಮಿಕ್ ಎಕ್ಸಾಮ್ಸ್ ಯಾವ ತರ ಟೆನ್ಷನ್ ತಗೊಂಡಿದ್ದೀರಿ ನೀವು? ಇಲ್ಲ, ಅದು ಪಾಸ್ ಆಗ್ತದಂತ ಮುಂಚಿತಾಗಿ ನಿಮ್ಗೆ ಗೊತ್ತಿರುತ್ತೆ. ಧೈರ್ಯದಿಂದ ಹೇಳ್ತಾರೆ, ಈ ಸಲ ನಾನು 80 ಮಾಡ್ತೀನಿ, 85 ಮಾಡ್ತೀನಿ, 90 ಮಾಡ್ತೀನಿ ಅಂತ. ಯಾವ ಧೈರ್ಯ? ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರುತ್ತದೆ ಅಂತಕ್ಕಂಥ ಒಂದು 20-30 ಪೇಜ್ ನೋಟ್ಸ್ ಮಾಡಿಬಿಡ್ತೀರಿ. ಆ ನೋಟ್ಸ್ ಅನ್ನು ನೀಟಾಗಿ ತಂದು ಎಕ್ಸಾಮ್ದಾಗ ವಾಂತಿ ಮಾಡ್ಕೊಂಡ್ ಬಿಡ್ತೀರಿ 3 ಗಂಟೆ, ರೈಟಾ? ಅವಾಗ ನಿಮ್ಗೆ ಸಲೀಸಾಗಿ 80, 85, 90 ಪ್ಲಸ್ ಇಂಟರ್ನಲ್ ಮಾರ್ಕ್ಸ್ಗಳು ಸೇರಿ ಚೆನ್ನಾಗಿ ಸ್ಕೋರ್ ಆಗ್ತದೆ ಅಂತ. ಬಟ್ ಇಲ್ಲಿ ಯಾವುದೇ ತರದ ಇಂಟರ್ನಲ್ ಮಾರ್ಕ್ಸ್ ಅಥವಾ ಇನ್ನೊಂದು ಇರೋದಿಲ್ಲ. ವೆರಿ ಲೆಸ್ ಪರ್ಸೆಂಟೇಜ್ ದ ಕ್ವಶನ್ಸ್ ವಿಲ್ ಬಿ ರಿಪೀಟ್. ಇಟ್ ಇಸ್ ಅ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಕ್ವಶನ್ಸ್ ವಿಲ್ ಬಿ ರಿಪೀಟ್. ಒಂದು ಕಾಲ ಇತ್ತು, ಸಬ್ ಇನ್ಸ್ಪೆಕ್ಟರ್, PSI ಮತ್ತು PC-ಗೆ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ಅಂತಕ್ಕಂಥದ್ದು. ಬಟ್ ನಾವು ದೇರ್ ಇಸ್ ನೋ ರಿಪೀಟ್ ದ ಕ್ವಶನ್ಸ್. ಇತ್ತೀಚೆಗೆ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನಮಗೆ ಒಂದು ನೋ ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನ್ಸ್, ಪ್ರಚಲಿತ ವಿದ್ಯಮಾನಗಳ ಮೇಲೆ ಯಾವುದೇ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ. ಬಟ್ ಇಲ್ಲಿ ಮೋರ್ ದೆನ್ 50% ಆಫ್ ಎನಿ ಟ್ರೆಡಿಷನಲ್ ಸಬ್ಜೆಕ್ಟ್ ಕರೆಂಟ್ ಇವೆಂಟ್ಸ್ ಎಕ್ಸೆಪ್ಟ್ ಹಿಸ್ಟ್ರಿ. ಇತಿಹಾಸ ಒಂದನ್ನು ಹೊರತುಪಡಿಸಿದ್ರೆ ಜಿಯೋಗ್ರಫಿ ಇರ್ಬೋದು, ಪಾಲಿಟಿ ಇರ್ಬೋದು, ಎಕಾನಮಿ, ಸ್ಪೆಷಲಿ ಎಕಾನಮಿ, ಮೋರ್ ದೆನ್ 70% ಕ್ವಶನ್ಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ರಿಲೇಟೆಡ್ ಟು ದಿ ಕರೆಂಟ್ ಇವೆಂಟ್ಸ್. ಬಟ್ ನಾವೇನು ಮಾಡ್ತೀವಿ, ಫಸ್ಟ್ ಇಯರ್ ಪ್ಲಾನು, ಸೆಕೆಂಡ್ ಪ್ಲಾನು, ಥರ್ಡ್ ಪ್ಲಾನು, ಹಿಂಗೆ ಬರೀ ಪ್ಲಾನ್ಗಳನ್ನು ಓದ್ತಾ ಹೋಗ್ತೀವಿ. ಬಟ್ ಆತ 80% ಎಕಾನಮಿಕ್ ಕ್ವಶನ್ಸ್ ಅದರ ಮೇಲೆ ಇರ್ತದೆ ಅಂತಂದ್ರೆ ಕರೆಂಟ್ ಇವೆಂಟ್ಸ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಇಸ್ ಆಲ್ಸೋ ಅರೌಂಡ್ ಅಬೌಟ್ ಮೋರ್ ದೆನ್ 40% ಕ್ವಶನ್ಸ್ ಆರ್ ಎಕ್ಸ್ಕ್ಲೂಸಿವ್ಲಿ ರಿಲೇಟೆಡ್ ಟು ದಿ ಕರೆಂಟ್ ಇವೆಂಟ್ಸ್. ಜಿಯೋಗ್ರಫಿ ಇಸ್ ಆಲ್ಸೋ, ಜಿಯೋಗ್ರಫಿನೂ ಕೂಡ ನಾವು ಬರೀ ಹಳೆದನ್ನು ಓದ್ತೀವಿ. ಎಕ್ಸೆಪ್ಟ್ ಇತಿಹಾಸ ಒಂದನ್ನು ಹೊರತುಪಡಿಸಿದ್ರೆ ಎಲ್ಲಾ ಸಬ್ಜೆಕ್ಟ್ಗಳು ಹೇಗಿರ್ತದೆ, ಕರೆಂಟ್ ಇವೆಂಟ್ಸ್ ಇರ್ತದೆ ಅಂತಕ್ಕಂಥದ್ದು. ಬಟ್ ವಿ ಆರ್ ನಾಟ್ ಫೋಕಸ್ಡ್ ದ್ಯಾಟ್ ಒನ್. ನಾವು ಅದಕ್ಕೆ ಫೋಕಸ್ ಮಾಡಲ್ಲ ಅಂತಕ್ಕಂಥ, ಬಿಕಾಸ್ ದ ಕರೆಂಟ್ ಅಫೇರ್ಸ್ ಇಸ್ ವೆರಿ ವಾಸ್ಟ್. ಒಂದು ಎರಡನೇದು, ಇವುಗಳನ್ನು ಓದಿರ್ತೀವಿ ನಾವು, ಹೈಸ್ಕೂಲ್ ಮಟ್ಟದಾಗ ಓದಿರ್ತೀವಿ. ಹೈಸ್ಕೂಲ್ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿನೋ, ಬಯೋ ಅಥವಾ ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಪಾಲಿಟಿ, ವಾಟ್ ದ ಟ್ರೆಡಿಷನಲ್ ಸಬ್ಜೆಕ್ಟ್ಸ್ ಆರ್ ದೇರ್, ವಿ ಆರ್ ಕಂಪ್ಲೀಟೆಡ್ ಇನ್ SLC ಆರ್ PUC ಲೆವೆಲ್. ಬಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಗಳು ಏನಿದಾವೋ ಅವುಗಳನ್ನು ನಾವು ಲಿಂಕ್ ಮಾಡುವಂಥದ್ದನ್ನು ಯಾರು ಕಲಿತಾರೋ ದೋಸ್ ಆರ್ ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇನ್ ದ ಎಕ್ಸಾಮ್ಸ್. ಲಿಂಕ್ ಮಾಡಬೇಕು ಕರೆಂಟ್ ಇವೆಂಟ್ಸ್ ಅನ್ನ ನಿಮ್ಮ ಟ್ರೆಡಿಷನಲ್ ಸಬ್ಜೆಕ್ಟ್ಗೆ, ಎಲ್ಲಿಂದ ಕೇಳ್ತಿದ್ದಾನೆ ಅದನ್ನ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ನಮಗೆ ಪಾಸಿಂಗ್, ಇಲ್ಲಿ ಮಿನಿಮಮ್ ನಮಗೆ ಒಂದು ಪಾಸಿಂಗ್ ಬೇಸ್ ಅಂತ ಇರುತ್ತೆ. ಇಂತಿಷ್ಟು ತಗೊಂಡ್ರೆ ಪಾಸ್ ಅಂತಕ್ಕಂಥದ್ದು ಇರ್ತದೆ. ಇಲ್ಲಿ ಸಮಟೈಮ್ಸ್ ಬರೀ ರ್ಯಾಂಕ್ ಅಷ್ಟೇ ಅಲ್ಲ, ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಏನ್ ಸರ್, ಡೇಟ್ ಆಫ್ ಬರ್ತ್ ಕೌಂಟ್ ಆಗುತ್ತೆ. 2008ದಲ್ಲಿ 48 ಮೆಂಬರ್ಸ್, ಸುಮಾರು 48 ಜನ ಡೇಟ್ ಆಫ್ ಬರ್ತ್ ದಿಂದ ಹೊರಗಡೆ ಬಂದರೆ ಪಿಡಿಒದಲ್ಲಿ ಸೆಲೆಕ್ಷನ್ ಆಗ್ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು ಡೇಟ್ ಆಫ್ ಬರ್ತ್. ಫಾರ್ ಎಕ್ಸಾಂಪಲ್ ಹಾಗೆ 24/11/2000, 25/11/2000 ರೈಟ್ ಹುಟ್ಟಿದ್ದಾರೆ, ಇಬ್ರು ಹುಟ್ಟಿದ್ದಾರೆ.
Either these two candidates are belongs to general category or belongs to any reservations category, either SC, ST or OBC, whatever it may be, right? ಇಬ್ಬರು ಕ್ಯಾಂಡಿಡೇಟ್ಸ್ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ KPSC ಪ್ರಿಲಿಮ್ಸ್ ದಲ್ಲಿ ಔಟ್ ಆಫ್ 400 ಇಬ್ರು ಕೂಡ ಎಷ್ಟು ತಗೊಂಡಿದ್ದಾರೆ ಅಂದ್ರೆ 210 ತಗೊಂಡಿದ್ದಾರೆ. ಇಫ್ ದೀಸ್ ಟೂ ಕ್ಯಾಂಡಿಡೇಟ್ಸ್ ಆರ್ ಬಿಲಾಂಗ್ಸ್ ಟು ಸೇಮ್ ಕ್ಯಾಟಗರಿ, GM ಇರ್ಬೋದು, SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಯಾವುದೇ ಇರ್ಬೋದು, ರೈಟ್? ಅವ ಯಾರು ಸಿಲೆಕ್ಷನ್ ಆಗ್ತಾರೋ ಅಂತಂದ್ರೆ ಯಾರು ಸಿಲೆಕ್ಷನ್ ಮಾಡ್ತಾರೆ ಅವರು 24 ಸೆಲೆಕ್ಷನ್ ಮಾಡ್ತಾರೆ, ಒಂದೇ ದಿನ ಮೊದಲು ಹುಟ್ಟಿದಾನೆ ಅಂತ, ಹೌದಾ? ಇನ್ನು ನಮ್ಮ TC ಒಳಗಡೆ ಟೈಮ್ ಮೆನ್ಷನ್ ಮಾಡಿಲ್ಲ, ಬೆಳಗ್ಗೆ 9 ಹುಟ್ಟಿದಾನ, ಸಾಯಂಕಾಲ ಹುಟ್ಟಿದಾನ, ರಾತ್ರಿ ಹುಟ್ಟಿದಾನ ಅಂತ. ಒಂದೇ ದಿನ ಇಬ್ರು ಹುಟ್ಟಿದ್ರು ಅಂದ್ರೆ ಟೈಮ್ ಕೂಡ ಕೌಂಟ್ ಮಾಡೋ ಪರಿಸ್ಥಿತಿ ಬರ್ತಿತ್ತು ಅಂತ. ಹೈ ಪಾಪ್ಯುಲೇಟೆಡ್ ಡೆಮೋಕ್ರೆಟಿಕ್ ಕಂಟ್ರಿ ನಮ್ದು, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರೋದ್ರಿಂದ ಕಾಂಪಿಟೇಷನ್ ಸಾಮಾನ್ಯವಾಗಿ ಹೆಚ್ಚಳ ಇರ್ತದೆ, ತುಂಬಾ ಟಫ್ ಕಾಂಪಿಟೇಷನ್ ಇರ್ತದೆ. ಆ ಟಫ್ ಕಾಂಪಿಟೇಷನ್ ಅಲ್ಲಿ ನಾವು ಫೈಟ್ ಮಾಡಲೇಬೇಕು ಅಂತ, ಅದರ್ವೈಸ್ ದೇರ್ ಇಸ್ ನೋ ವೇ, ಬೇರೆ ದಾರಿನೇ ಇಲ್ಲ ಅಂತಕ್ಕಂಥದ್ದು. ದೇರ್ ಇಸ್ ನೋ ಶಾರ್ಟ್ಕಟ್ ಕಿ ಅದರ್ ದೆನ್ ಹಾರ್ಡ್ ವರ್ಕ್ ಟು ಕ್ಲಿಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ನಿಮ್ ಶಾರ್ಟ್ಕಟ್ ದಾರಿ ಅನ್ನೋದು ಇಲ್ವೇ ಇಲ್ಲ. ನಾ ಹೇಳೋದು ಅರ್ಥ ಆಗ್ತಿದೆ? ಸೊ ದಿಸ್ ಈಸ್ ಇಲ್ಲಿ ಮಾಡಿರ್ತಕ್ಕಂಥ ನೀವು ಏನೇ ಇಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರವನಿಗೂ ಕೂಡ ಅಷ್ಟೇ ಬೆಲೆ ಇರ್ತದೆ. ಗೋಲ್ಡ್ ಮೆಡಲ್ ಫ್ರಮ್ ಮಾನಸ ಗಂಗೋತ್ರಿ ಯೂನಿವರ್ಸಿಟಿ, ಗೋಲ್ಡ್ ಮೆಡಲ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ, ಗೋಲ್ಡ್ ಮೆಡಲ್ ಫ್ರಮ್ ಎನಿ ಯೂನಿವರ್ಸಿಟೀಸ್, ಅವನಿಗೂ ಕೂಡ ಅಷ್ಟೇ ರಿಸ್ಪೆಕ್ಟ್ ಇರ್ತದೆ. 35% ತಗೊಂಡವನ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಸೇಮ್ ಪ್ರಿಯಾರಿಟಿ. ನಾ ಹೇಳೋದು ಅರ್ಥ ಆಗ್ತಿದೆಯಾ? ಸೊ ಗೋಲ್ಡ್ ಮೆಡಲ್ ತಗೊಂಡಿದ್ದವ್ರು ಸರ್ ಅವರು ತುಂಬಾ ಕ್ಲಿಯರ್ ಆಗಿಬಿಡ್ತಾರೆ, 35 ತಗೊಂಡವ್ ನಾನು ಕ್ಲಿಯರ್ ಆಗ್ಲಿಕ್ಕೆ ಆಗಲ್ವಾ ಅಂತಕ್ಕಂಥದ್ದು ದಯವಿಟ್ಟು ಯಾವ ಕೀಳರ ಮೇಲೂ ಬೇಡ. ಇಲ್ಲಿ ನೀವೇನು ಪ್ರಿಪರೇಷನ್ ಮಾಡ್ತೀರಿ, how much you focused to clear the exams, how much you focused, how much your preparations in the proper way to crack the competitive examinations. So ಆ ಬೇಸಿಸ್ ಮೇಲೆ ನಿಮ್ಮ ರಿಸಲ್ಟ್ ನಿಂತಿರುತ್ತೆ ಅಂತ. KAS ನಾನು ಪೇಪರ್ಗಳನ್ನೇನು ಅನಾಲಿಸಿಸ್ ಮಾಡ್ಲಿಕ್ಕೆ ಹೋಗಲ್ಲ, ನೇರವಾಗಿ ಒಂದ್ 2-3 ಸಬ್ಜೆಕ್ಟ್ಗಳು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸಿಲೆಬಸ್ ಗೊತ್ತಾ ಎಲ್ಲರಿಗೂ? ಸೊ KAS ನಲ್ಲಿ ನಿಮಗೆ ಪೇಪರ್ 1, ಪೇಪರ್ 2 ಅಂತಕ್ಕಂಥದ್ದು ಬರ್ತದೆ. ಪೇಪರ್ 1 ನಿಮಗೆ ಸಾಮಾನ್ಯವಾಗಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್ 40 ಕ್ವಶನ್ಸ್ 80 ಮಾರ್ಕ್ಸ್. ಸೆಕೆಂಡ್ ಬರ್ತಕ್ಕಂಥದ್ದು ನಿಮಗೆ ಹ್ಯುಮ್ಯಾನಿಟೀಸ್ ಅಂದ್ರೆ ರೀ ಮಾನವೀಯ ಶಾಸ್ತ್ರ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇಲ್ಲಿ 60 ಕ್ವಶನ್ಸ್ 120 ಮಾರ್ಕ್ಸ್. ಟೋಟಲ್ ನಮಗೆ 100 ಕ್ವಶನ್ಸ್ 200 ಮಾರ್ಕ್ಸ್. ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ದಲ್ಲಿ ನಾವು ಏನು ಕವರ್ ಮಾಡಬೇಕು? ವಾಟ್ ವಿಲ್ ಕವರ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್? ನೋಡಿ, ಗ್ರೂಪ್ C ಎಕ್ಸಾಮ್ಸ್ಗೆ ಇದರ ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತೆ, ಇದರ ಮೇಲೆ ಜಾಸ್ತಿ ಕ್ವಶನ್ಸ್ ಬರೋದಿಲ್ಲ. ಗ್ರೂಪ್ C ಎಕ್ಸಾಮ್ಸ್, ಗ್ರೂಪ್ D ಎಕ್ಸಾಮ್ಸ್ ನ್ಯಾಷನಲಿ ಫೋಕಸ್ ಮಾಡ್ತಾನೆ, ಸ್ಟೇಟ್ ಫೋಕಸ್ ಮಾಡ್ತಾನೆ. ಇಲ್ಲಿ ಸ್ಟೇಟ್ ಸೆಕೆಂಡ್ ಪೇಪರ್ನೇ ಬರುತ್ತೆ. ಸೊ ನ್ಯಾಷನಲ್ ಹೆಚ್ಚಿನ ಫೋಕಸ್ ಮಾಡಬೇಕು. ಕರೆಂಟ್ ಇವೆಂಟ್ಸ್ ಅಂದ್ರೆ ಏನು ಓದಬೇಕು? ವಾಟ್ ವಿಲ್ ಕವರ್ ಕರೆಂಟ್ ಇವೆಂಟ್ಸ್? ಪ್ರಚಲಿತ ವಿದ್ಯಮಾನಗಳ ಬೇರೆ, ಪ್ರಚಲಿತ ಘಟನೆಗಳ ಬೇರೆ ಅಂತಕ್ಕಂಥದ್ದು. KAS ಬರ್ತಕ್ಕಂಥದ್ದು ಕರೆಂಟ್ ಇವೆಂಟ್ಸ್ ಬಹಳ ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಅದರ್ ಎಕ್ಸಾಮ್ಸ್ಗೆ ಬರ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್. ಕರೆಂಟ್ ಇವೆಂಟ್ಸ್ ಅಂದ್ರೆ ಪ್ರಚಲಿತ ವಿದ್ಯಮಾನಗಳು ಅನ್ಸ್ಕೊಳ್ತದೆ, ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ಘಟನೆಗಳು ಅನ್ಸ್ಕೊಳ್ಳುತ್ತೆ ಅಂತ. ಘಟನೆಗಳಂದ್ರೆ ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಸಮ್ ಇನ್ಸಿಡೆಂಟ್ ಈಸ್ ಹ್ಯಾಪನ್ಡ್. Either the persons is appointed in a particular field, either the any places is highlighted in the different sectors, like ಯಾವುದೋ ಒಂದು ಪ್ರದೇಶ ಅಥವಾ ಒಂದು ಸ್ಥಳ ಆ ಪರಿಸ್ಥಿತಿಗಾಗಿ ಗುರುತಿಸ್ಕೊಂಡಿರ್ತದೆ ಯಾವುದೋ ಒಂದು ಉದ್ದೇಶದಿಂದಾನೆ. ಆಮೇಲೆ ಯಾವ್ದಾದ್ರು ವ್ಯಕ್ತಿ ಅಪಾಯಿಂಟ್ ಆಗಿರ್ಬೋದು, ಒಂದು ಇಲೆಕ್ಷನ್ ಕಮಿಷನರ್ ಆಗಿ ಅಪಾಯಿಂಟ್ ಆಗಿರ್ಬೋದು, ಅಥವಾ ಅಂಬಾಸಿಡರ್ ಆಗಿ ಅಪಾಯಿಂಟ್ ಆಗಿರ್ಬೋದು, ಅಥವಾ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ದೃಷ್ಟಿಯಿಂದ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ಪ್ರೆಸಿಡೆಂಟ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು. ಪರ್ಸನ್ಸ್ ಇನ್ ನ್ಯೂಸ್, ಪ್ಲೇಸಸ್ ಇನ್ ನ್ಯೂಸ್, ಇದು ಕರೆಂಟ್ ಅಫೇರ್ಸ್. ಕರೆಂಟ್ ಇವೆಂಟ್ಸ್ ಅಂತಂದ್ರೆ ದ ಬ್ಯಾಕ್ ಗ್ರೌಂಡ್ ಆಫ್ ದಟ್ ಇನ್ಸಿಡೆಂಟ್, ದ ಓವರ್ ವ್ಯೂ ಆಫ್ ದಟ್ ಇನ್ಸಿಡೆಂಟ್. ಅದಕ್ಕೆ ಓವರ್ ವ್ಯೂ ಬೇಕು. ವಿದ್ಯಮಾನಗಳು ಅಂತಕ್ಕಂಥ ಪದ ಬಳಸ್ತೀವಿ ನಾವು. ಬೈ ದ 90% ಸ್ಟೂಡೆಂಟ್ಸ್ ಟು ಫೇಲ್ ಟು ಕ್ರಾಕ್ ದ ಎಕ್ಸಾಮ್ಸ್. ಪರ್ಟಿಕ್ಯುಲರ್ ಆಗಿ ಏನ್ ಸಿಲೆಬಸ್ ಅದ ಅಂತಕ್ಕಂಥದ್ದು ಗೊತ್ತಾಗಲ್ಲ ನಮಗೆ. ಏನ್ ಸಿಲೆಬಸ್ ಇದೆ, ಆತ ಸ್ಮಾಲ್ ಏನು 1 ಅಥವಾ 2 ಕಾನ್ಸೆಪ್ಟ್ ಗಳನ್ನು ಚೇಂಜ್ ಮಾಡ್ತಾನೆ ಸಿಲೆಬಸ್ ನಲ್ಲಿ, 1 or 2. ಬಟ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳನ್ನು ಹೈಲೈಟ್ ಮಾಡ್ತಾನೆ. ನಾವು ಅದನ್ನು ವಿ ಆರ್ ನೆಗ್ಲೆಕ್ಟೆಡ್. ಟೇಕ್ ಫಾರ್ ಎಕ್ಸಾಂಪಲ್, ಈಗ ಗ್ರೂಪ್ C ಎಕ್ಸಾಮ್ ಯಾರಾದ್ರೂ ಬರ್ದಿದ್ದೀರಿ?
ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ನೋಡ್ರಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಪದ ಬರೆದಿದ್ದಾನೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾನೆ, ಅದರ ಜೊತೆಗೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಂತ ಕೊಟ್ಟಿದ್ದಾನೆ. ಆಮೇಲೆ ಸಮ್ ಆರ್ಥಿಕ ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಕ್ಕಂತ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಕೀಮ್ಸ್ ಗಳನ್ನು ಕೊಟ್ಟಿದ್ದಾನೆ. ಇದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ಸೋರ್ಸ್ಗಳನ್ನ ನಾವು ಫೈಂಡ್ ಔಟ್ ಮಾಡಿ. ಬಹಳ ಜನ ಬುಕ್ ಬರೆದಿಲ್ಲ ಗೊತ್ತಾ ನಿಮಗೆ? ಎಲ್ಲರೂ ಇತಿಹಾಸ ಬರ್ದವರು, ಜಿಯೋಗ್ರಫಿ ಬರ್ದವರು, ಎಕಾನಮಿ ಬರ್ದವರು, ಪಾಲಿಟಿ ಬರ್ದವರು, ಸೈನ್ಸ್ ಬರ್ದವರು, ಟೆಕ್ನಾಲಜಿ. ಪರ್ಟಿಕ್ಯುಲರ್ ಆಗಿ ಈ ಸಾರ್ವಜನಿಕ ಆಡಳಿತ ನಾವು ಗ್ರೂಪ್ ಸಿಗೆ ಬರ್ತಕ್ಕಂಥ ಸಿಲೆಬಸ್ ಯಾರು ಬರೆದಿಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬರೀ ಏನೇನೋ ಬರ್ದಾರೋ, ಯಾಕಂದ್ರೆ ಐನೋ ಏನ್ ಸಿಲೆಬಸ್ ಇದೆ ಅಂತಕ್ಕಂಥ ಕೂಡ ಗೊತ್ತು, ಏನೇನು ಕಂಟೆಂಟ್ ಬೇಕು ಅಂತಕ್ಕಂಥದ್ದು ಗೊತ್ತು. ಎಕ್ಸಾಮ್ ಸಮೀಪ ಬಂದಾಗ ಏನೋ ಒಂದು ತಳ್ಳಿ ಬಿಡುವಂತ, ಮಾರ್ಕೆಟ್ಗೆ ಒಂದು ಏನೋ ತಳ್ಳಿ ಬಿಡುವಂತ ವ್ಯವಸ್ಥೆ ಆಗ್ತಿದೆ ಅಂತಕ್ಕಂಥದ್ದು. ಸ್ಟೂಡೆಂಟ್ಸ್ ಕೂಡ ಏನ್ ಮಾಡ್ತಾರೆ, ಯಾವ ಸೋರ್ಸ್ ನಮಗೆ ಸಿಗೋದಿಲ್ಲೋ ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸಿಗ್ತಕ್ಕಂಥ ಸೋರ್ಸ್ಗಳನ್ನ ಮ್ಯಾಕ್ಸಿಮಮ್ ಪ್ರಿಪರೇಷನ್ ಮಾಡ್ತೀವಿ. ನೀವೇನು ಪ್ರಿಪರೇಷನ್ ಮಾಡಿರ್ತೀರೋ ರಾಜ್ಯಾದ್ಯಂತ ಜನ ಅದನ್ನೇ ಪ್ರಿಪರೇಷನ್ ಮಾಡಿರ್ತಾರೆ. What you are focused, what your preparation, like the humanities, 90% of the candidates to prepare that only. But at least questions ಗಳು ಎಲ್ಲಿಂದ ಬಂದು ಬಿಡ್ತದೆ ಅಂತಂದ್ರೆ, ಯಾವುದು ಸೋರ್ಸ್ ಮಾರ್ಕೆಟ್ನಾಗ ಸಿಗೋದಿಲ್ಲೋ ಅಲ್ಲಿಂದ 10, 15, 20 ಕ್ವಶನ್ಸ್ ಬಂದು ಬಿಡುತ್ತದೆ. 1 or 2 ಮಾರ್ಕ್ಸ್ನಾಗ 90% ಸ್ಟೂಡೆಂಟ್ಸ್ ರಿಸಲ್ಟ್ ಹೋತು ಅಂತ. ಬಹಳ ಜನ ಹೇಳ್ತಿರ್ತಾರ ನೋಡ್ರಿ, ಏನಂತ, ನಂದು 1 ಮಾರ್ಕ್ಸ್ನಾಗ ಹೋಯ್ತು, 2 ಮಾರ್ಕ್ಸ್ನಾಗ ಹೋಯ್ತು, ಅರ್ಧ ಮಾರ್ಕ್ಸ್ನಾಗ ಹೋಯ್ತು ಅಂತ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಯಾಕಾಗ್ತದೆ ಅಂತಂದ್ರೆ, ಸಿಲೆಬಸ್ ಅನ್ನ ಒನ್ ಡೇ ಎಕ್ಸಾಮ್ಸ್ ಅಂತ ಕರಿತೀವಿ. ಒನ್ ಡೇ ಎಕ್ಸಾಮ್ಸ್ ಅಂದ್ರೆ ಯಾವ್ದ್ರಿ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ನಾವ್ ಏನಂತ ಕರಿತೀವಿ? ಒನ್ ಡೇ ಎಕ್ಸಾಮ್ ಅಂತ ಕರಿತೀವಿ. ಒನ್ ಡೇ ಎಕ್ಸಾಮ್ದಲ್ಲಿ ಯಾವುದೇ ಸಿಲೆಬಸ್ ಅನ್ನ ಸ್ಕಿಪ್ ಮಾಡಬೇಡಿ, ಯಾವುದೇ ಒಂದು ಪಾಯಿಂಟ್ ಅನ್ನು ಕೂಡ ಸ್ಕಿಪ್ ಮಾಡಬೇಡಿ. ಬಟ್ ಸ್ಕಿಪ್ ಆ ಸಬ್ಜೆಕ್ಟಿನಲ್ಲಿ ಮಾಡಿ, ಸಬ್ಜೆಕ್ಟ್ ಅನ್ನು ಸ್ಕಿಪ್ ಮಾಡಬೇಡಿ. ಸಬ್ಜೆಕ್ಟಿನಲ್ಲಿ ಇರ್ತಕ್ಕಂಥ ಟಾಪಿಕ್ಗಳನ್ನು ಅಥವಾ ಸೆಕ್ಷನ್ಸ್ ಗಳನ್ನು ಸ್ಕಿಪ್ ಮಾಡಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಟೋಲ್ಡ್? ಇದು ಒಂದು ಸಲ ನೀವು ಎಕ್ಸಾಮ್ ಫೇಲ್ಯೂರ್ ಆದ್ರೆ ಇನ್ನೊಂದ್ಸಲ ನೋಟಿಫಿಕೇಶನ್ ಆಗೋವರೆಗೂ ಕಾಯ್ಬೇಕಾಗತ್ತೆ ನೀವು, ರೈಟಾ? ಬಹಳ ಜನ ಈಗ ನೋಡಿ, KS ಎಕ್ಸಾಮ್ಸ್ ಅನ್ನು ಕೆಲವೊಬ್ರು ಮಿಸ್ ಮಾಡ್ಕೊಂಡ್ರು. ಫಸ್ಟ್ ಅಟೆಂಪ್ಟ್ ಬರೆದ್ರು, ಸೆಕೆಂಡ್ ಅಟೆಂಪ್ಟ್ ಬರೀಲಿಲ್ಲ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅವಾಗ ಇನ್ ಯಾವಾಗ ಕರೀತಾನ ಗೊತ್ತಿಲ್ಲ, ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಏನು ಅಂತ. ಬಹಳ ಜನ ಏನ್ ಮಾಡ್ತಾರ ಅಂತಂದ್ರೆ, ವೇಕೆನ್ಸೀಸ್ ಬಹಳ ಕಮ್ಮಿ ಇದಾವೆ ಸರ್, ಬರೀ ವೇಕೆನ್ಸೀಸ್ 8 ಇದಾವೆ, 10 ಇದಾವೆ, 100 ಇದಾವೆ, 200 ಇದಾವೆ. ನಿಮಗೆ ಎಷ್ಟು ಬೇಕು ಪೋಸ್ಟ್? ಒಂದೇ ಬೇಕು ತಾನೆ? ಒಂದೇ ಪೋಸ್ಟ್ ನೋಟಿಫಿಕೇಶನ್ ಆಗ್ಯದ, ಅದು ನನಗೋಸ್ಕರ ಆಗಿದೆ ಅಂತಕ್ಕಂಥದ್ದು ಬೇಕು. ದಿಸ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿಮ್ಮಲ್ಲಿ ಸ್ಟೂಡೆಂಟ್ಸ್ ಅಟಿಟ್ಯೂಡ್ ಬೇಕು. ಸ್ಟೂಡೆಂಟ್ಸ್ ಅಟಿಟ್ಯೂಡ್ ಹೇಗಿರ್ತದೆ ಅಂತಂದ್ರೆ, 100% ಇಸ್ ಫೋಕಸ್ಡ್ ಫಾರ್ ದ ಎಕ್ಸಾಮ್ಸ್. 100% ಇಸ್ ಫೋಕಸ್ಡ್. ದಿಸ್ ಈಸ್ the competitive examinations is required huge concentrations to crack the exam. ನಿಮ್ಮಲ್ಲಿ ಅಪರಿಮಿತವಾಗಿರತಕ್ಕಂಥ ಏಕಾಗ್ರತೆ ಬೇಕು, ಹ್ಯೂಜ್ ಕಾನ್ಸಂಟ್ರೇಷನ್. ಅವಾಗ ಮಾತ್ರ ಈ ಎಕ್ಸಾಮ್ಸ್ ನಾವು ಕ್ಲಿಯರ್ ಮಾಡ್ಕೋತೀವಿ ಅಂತ. ಇತ್ತೀಚೆಗೆ ಒಂದು ರಿಪೋರ್ಟ್ ಬಂತ್ರಿ, ಸೈಕಾಲಜಿಸ್ಟ್ ಒಂದು ರಿಪೋರ್ಟ್ ಕೊಟ್ಟರು. ಈ ಸ್ಕೂಲ್ ಮಕ್ಕಳಲ್ಲಿ ಇವತ್ತು 15ರಿಂದ 20 ನಿಮಿಷ ಕಾನ್ಸಂಟ್ರೇಟ್ ಮಾಡ್ತಾರೆ, ತುಂಬಾ ಎಫೆಕ್ಟಿವ್ ಕ್ಲಾಸ್ ಕೇಳ್ತಾರೆ. ಅದು ಆದ ಕೂಡಲೇ ಮಕ್ಕಳು ಕ್ಲಾಸ್ ಕೇಳ್ತಾ ಇಲ್ಲ. ಏನು ಪ್ರಾಬ್ಲಮ್ ಇದು? ನಮ್ಮ ಇಂಡಿಯಾದಾಗ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅದು ಪ್ರೈಮರಿ ಸ್ಕೂಲ್. ಅದು ನಿಮಗೂ ಅದ, ನಾನು ಅವ್ರಿಗಷ್ಟೇ ಅಂತಲ್ಲ, ನಿಮಗೂ ಆ ಪ್ರಾಬ್ಲಮ್ ಅದ. ಯಾಕೆ ಹಾಗಾಗ್ತದೆ ಅಂತ ಮಾಡಿದಾಗ, ಆಫ್ಟರ್ ರಿಸರ್ಚ್ ಮಾಡಿದ ರಿಪೋರ್ಟ್ ಏನು ಕೊಟ್ಟರು ಅಂದ್ರ, ಈ ಸಣ್ಣ ಮಕ್ಕಳು ರೀಲ್ಸ್ ನೋಡೋದು ಅಥವಾ ಯೂಟ್ಯೂಬ್ ನೋಡ್ತಿರ್ತಾರ ನೋಡಿ, ಆ ಯೂಟ್ಯೂಬ್ ನೋಡ್ಬೇಕಾದ್ರೆ ತುಂಬಾ ಕಾನ್ಸಂಟ್ರೇಷನ್ ಕೊಡ್ತಿರ್ತಾರ. ಅವ್ರು ನೋಡಿದಿರಿ ನೀವು? ತುಂಬಾ ಏಕಾಗ್ರತೆಯಿಂದ ನೋಡ್ತಿರ್ತಾರ ಅದನ್ನ. ಅದು 10 ನಿಮಿಷದ ವಿಡಿಯೋ ಇರುತ್ತೋ, 15 ನಿಮಿಷದ ವಿಡಿಯೋ ಇರ್ತದನೋ, ಆ ತರ 16 ವಿಡಿಯೋಗಳಿಗೆ ಅವ್ರ ಮೈಂಡ್ ಸ್ಟ್ರಕ್ ಆಗಿಬಿಡ್ತದೆ. 15ರಿಂದ 20 ನಿಮಿಷ ಕಾನ್ಸಂಟ್ರೇಷನು. ಅದಾದ ಕೂಡಲೇ ಅವ್ರ ಮೈಂಡ್ ಡೈವರ್ಟ್ ಆಗ್ಲಿಕ್ಕೆ ಪ್ರಾರಂಭ ಆಗಿಬಿಡ್ತದೆ ಅಂತಕ್ಕಂಥದ್ದು. ಆ ಸೇಮ್ ಪ್ರಾಬ್ಲಮ್ ನಿಮ್ಗೂ ಅದ ರೀ, ಅದನ್ನ ಇಲ್ಲ, ದ ಸೇಮ್ ಪ್ರಾಬ್ಲಮ್. ಹಾಗಾಗಿ ನಿಮಗ 1 ಗಂಟೆ ತನಕ ಕಾನ್ಸಂಟ್ರೇಷನ್ ರೀ, ಯಾಕಂದ್ರೆ ನೀವು ಕ್ಲಾಸ್ ಕೇಳಿರ್ತಾರಲ್ಲ, ಹಾಗಾಗಿ 1 ಗಂಟೆವರೆಗೆ ನಿಮ್ಗೆ ಕಾನ್ಸಂಟ್ರೇಷನ್ ಇರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಒಂದು ಹ್ಯೂಜ್ ಕಾನ್ಸಂಟ್ರೇಷನ್ ಬಹಳ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಯಾಕೆ ಇಷ್ಟೆಲ್ಲ ಸಬ್ಜೆಕ್ಟ್ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಸಮಸ್ಯೆ ಆಗಬಹುದು. ಸರ್, ನಾನು ತಹಸೀಲ್ದಾರ್ ಆಗವ, ನನಗೆ ಯಾಕೆ ಬೇಕು ಸರ್ ಸೈನ್ಸ್ ಓದೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ನನಗೆ ಯಾಕೆ ಬೇಕು? ನನಗೆ ಕಾನ್ಸ್ಟಿಟ್ಯೂಷನ್ಸ್ ಬೇಕು, ಸ್ವಲ್ಪ ಹಿಸ್ಟ್ರಿ ಬೇಕು, ಸ್ವಲ್ಪ ಜಿಯೋಗ್ರಫಿ ಬೇಕು, ಯಾಕೆ ಮೆಂಟಲ್ ಎಬಿಲಿಟಿ ಹಾಕಬೇಕು, ಸೈನ್ಸ್ ಹಾಕಬೇಕು, ಅದರಿಂದ ನಮಗೇನು ಉಪಯೋಗ ಅಂತಕ್ಕಂಥದ್ದು. ನೀವೊಬ್ಬ ಅಧಿಕಾರಿಗಳಾಗವರು,
ಆಸ್ ಎ ಬ್ಯೂರೋಕ್ರೇಟರ್ ಅಧಿಕಾರಿಗಳಾಗೋರು ನೀವು ಅಧಿಕಾರಿಗಳಾದಾಗ ನೀವು ಎ ಸಿ ಆಗ್ಬೋದು, ಡಿ ಸಿ ಆಗ್ಬೋದು, ತಹಶೀಲ್ದಾರ್ ಆಗ್ಬೋದು. ನೀವು ತಾಲೂಕದಲ್ಲಿ ಯಾವುದೋ ಒಂದು ಈ COVID-19 ಅಂತಕ್ಕಂಥದ್ದು ಏನು ಬಂತಾರ ವೈರಸ್, ಹೌದಾ, ಈ ತರನೋ ಕಾಲ್ರಾನೋ ಮಲೇರಿಯಾನೋ ಯಾವುದೋ ಒಂದು ಬಂದಾಗ ನೀವು ಅಟ್ಲೀಸ್ಟ್ ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡುವಾಗ ನಿಮ್ಗೆ ಬೇಸಿಕ್ ನಾಲೆಜ್ ಆದ್ರೂ ಬೇಕು. ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಇನ್ ನನ್. ನಿಮ್ಗೆ ಕನಿಷ್ಠ ಒಂದು ಬೇಸಿಕ್ ನಾಲೆಜ್ ಬೇಕು. ಯಾಕಂದ್ರೆ ಆ ಸಂಪೂರ್ಣ ಆ ಏರಿಯಾದ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ಯು ಆರ್ ದ ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ. ಯು ಡೂ ಆನ್ಸರ್ ಟು ದ ಗವರ್ಮೆಂಟ್. ಆಸ್ ಎ ಹೆಲ್ತ್ ಇನ್ಸ್ಪೆಕ್ಟರ್ ಆನ್ಸರ್ ಮಾಡಲ್ಲ ರೀ. ಹೆಲ್ತ್ ಇನ್ಸ್ಪೆಕ್ಟರ್ ನಿಮಗೆ ಆನ್ಸರ್ ಮಾಡ್ತಾನ, ನೀವ ಗೌರ್ಮೆಂಟ್ಗೆ ಆನ್ಸರ್ ಮಾಡ್ಬೇಕಾಗತ್ತೆ. ಹಾಗಾಗಿ ಬೇಸಿಕ್ ಜ್ಞಾನ ಇರಲಿ ಎಂಬ ದೃಷ್ಟಿಕೋನದಿಂದ ಸೈನ್ಸ್ ಇಟ್ಟಿದ್ದಾರೆ, ಜಾಗ್ರಫಿ ಇಟ್ಟಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿ ಆಗಿದೆ, ಇತಿಹಾಸ, ನಮ್ಮ ದೇಶದ ಇತಿಹಾಸ ಹೇಗಿದೆ, ದೇಶ ಬೆಳೆದು ಬಂದ ದಾರಿ ಹೇಗೆ, ಇವು ಎಲ್ಲವೂ ಒಬ್ಬ ಬ್ಯೂರೋಕ್ರೇಟ್ ಗೊತ್ತಾಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಸಿಲಾಬಸ್ ಅನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ. ಫಸ್ಟ್ ನಿಮ್ಮಲ್ಲಿ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ. ಆ ಟೈಮ್ ಟೇಬಲ್ ಹೇಗಿರ್ಬೇಕಂದ್ರೆ ನಾ ಎಕ್ಸಾಮ್ ಕ್ಲಿಯರ್ ಮಾಡೋವರೆಗೂ ಕನಿಷ್ಠ ನಾನು 6 ಗಂಟೆ 7 ಗಂಟೆ 8 ಗಂಟೆ ನಿಮಗೆ ಆಸ್ ಯು ಕಂಫರ್ಟೇಬಲ್, ನಿಮಗೆ ಯಾವ ತರ ಒಂದು ಕಂಫರ್ಟೇಬಲ್ ಆಗ್ತದನೋ ಆ ತರ ನೀವು ಒಂದು ಟೈಮ್ ಟೇಬಲ್ ಹಾಕೋರಿ. ಅಂಡ್ ಮಸ್ಟ್ ಟು ಸ್ಟಿಕ್ ಆನ್ ದಟ್ ಟೈಮ್ ಟೇಬಲ್ ಎಟ್ ಎನಿ ಕಾಸ್ಟ್. ಇವತ್ತು ಏನೇ ಫಂಕ್ಷನ್ ಅದ ಅಥವಾ ಏನೇ ವರ್ಕ್ ಅದ ಅಂತಂದ್ರೆ ನೀವು ಅದಕ್ಕೆ ಸ್ಟಿಕ್ ಆನ್ ಆಗೋ ಹಾಗಿದ್ರೆ ಟೈಮ್ ಟೇಬಲ್ ಹಾಕೋರಿ. ಇಲ್ಲ ಅಂದ್ರೆ ರ್ಯಾಂಡಮ್ ಆಗಿ ಓದ್ತಾ ಹೋಗಿ, ದೇವ್ರ ಮೇಲೆ ಭಾರ ಹಾಕಿಬಿಟ್ಟು ನೋಡಪ್ಪ ಓದ್ತಾ ಇದ್ದೀನಿ, ರಿಸಲ್ಟ್ ಕೊಡೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತ. ಕನ್ಸಿಸ್ಟೆನ್ಸಿ ಹಾರ್ಡ್ ವರ್ಕ್ ಇಸ್ ರಿಕ್ವೈರ್ಡ್. ಇದು ಕನ್ಸಿಸ್ಟೆನ್ಸಿ ಹಾರ್ಡ್ ವರ್ಕ್ ರೀ. ನೋಟಿಫಿಕೇಶನ್ ಆದಾಗ ಓದೋದು, ನೋಟಿಫಿಕೇಶನ್ ಮುಗಿದ ತಕ್ಷಣ ಎಕ್ಸಾಮ್ ಮುಗಿದ್ಕೊಡೇನೆ ಮತ್ತೆ ಬುಕ್ಸ್ ಗಳನ್ನು ಕಟ್ಟಿಡೋದು, ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಆಗೋವರೆಗೂ ನಮ್ಮ ಮೈಂಡ್ ಅನ್ನು ಬೇರೆ ಕಡೆ ಡೈವರ್ಟ್ ಮಾಡಿದರೆ ಪರೀಕ್ಷೆ ಪಾಸ್ ಆಗೋದೇ ಇಲ್ಲ. ನೆವರ್ ಕ್ಲಿಯರ್ ದ ಎಕ್ಸಾಮ್ಸ್. ನಾನು ಯಾಕೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಪದೇ ಪದೇ ನೋಟಿಫಿಕೇಶನ್ ಆಗಲ್ಲ ರೀ. ಎಷ್ಟು ದಿವಸ ಅಂತ ಜೀವನ ಕಳ್ಕೊತೀರಾ ನಿಮ್ದು ಪ್ರೊಡಕ್ಟಿವಿಟಿ ಏಜ್. ದಿಸ್ ಇಸ್ ಅ ಮೋಸ್ಟ್ ಪ್ರೊಡಕ್ಟಿವಿಟಿ ಏಜ್. ಇದು ಅರ್ನ್ ಮಾಡುವಂತ ಏಜ್ ನಿಮ್ದು, ದುಡಿಯುವಂತ ವಯಸ್ಸಿದು ನಿಮ್ದು. ನೀವು 100 ವರ್ಷ ಬದುಕಲ್ಲ. ನಾ ಹೇಳೋದು ಅರ್ಥ ಆಗ್ತಿದ್ದೇನಾ? ಇರೋದರಲ್ಲೇನೆ ಅರ್ಧ ಹೋಗ್ಬಿಡುತ್ತೆ ನಿಮ್ದು ಆಯುಷ್. ಮತ್ ನೀವು 30, 35 33, 34 ಅಧಿಕಾರಿಗಳಾದ್ರೆ ರಿಟೈರ್ಡ್ ಆಗೋದು ಯಾವಾಗ? 60. ನಿಮ್ದು ಟ್ರೈನಿಂಗ್ ಆದ ಅನ್ನೋಷ್ಟರಲ್ಲೇ ಸರ್ವಿಸ್ ಮುಗಿದು ಹೋಗುತ್ತೆ. ARC ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂಡ್ ಅಲಗ್ ಕಮಿಟಿ ರೆಕಮೆಂಡೇಶನ್ಸ್ ಮಾಡಿದ್ರು 24 ಏಜ್. IAS ಪಾಸ್ ಆಗಲಿಕ್ಕೆ 24 ಏಜ್. ಓಟಾನು ಕೂಡ ಅದನ್ನೇ ಹೇಳಿದ್ರು, ಓಟಾ ಇಸ್ ಆಲ್ಸೋ 24. ಯಾಕಂದ್ರೆ ಯೂತ್ಸ್ ಬರಬೇಕು, ಆಡಳಿತ ಮಾಡ್ಲಿಕ್ಕೆ ಯೂತ್ಸ್ ಬಂದ್ರೆ ಒಂದು ದೇಶದ ಆಡಳಿತ ವ್ಯವಸ್ಥೆ ತುಂಬಾ ಡೆವಲಪ್ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಒಂದು ಅಟೆಂಪ್ಟ್ ಮಿಸ್ ಆಯ್ತು ಅಂತಂದ್ರೆ ನೀವು ತಿಳ್ಕೊಳ್ಬೇಕು, ಸೊ ಮತ್ತೆ ನನಗಿನ 1 ವರ್ಷಗಳ ಕಾಲ ನನಗೆ ಮಿಸ್ ಆಗ್ತಾ ಇದೆ ಎಕ್ಸಾಮ್ಸು ಅಂತ. ಕನ್ಸಿಸ್ಟೆನ್ಸಿ ಇರಲಿ, ರೆಗ್ಯುಲರ್ ಆಗಿ ನೀವು ಎಕ್ಸಾಮ್ಸ್ ಅನ್ನು ಪ್ರಿಪರೇಷನ್ ಮಾಡಿ. ದಿಸ್ ಇಸ್ ಫಸ್ಟ್. ಸೆಕೆಂಡ್, ಕರೆಂಟ್ ಇವೆಂಟ್ಸ್ ನಾವು ಎಲ್ಲಿಂದ ನೋಡ್ತೀವಿ ಅಂತಂದ್ರೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್. ಸ್ಪೆಷಲಿ ನ್ಯಾಷನಲ್ ಬಂದಾಗ ಇಂಡಿಯಾ ರಿಲೇಷನ್ಸ್ ವಿತ್ ನೇಬರ್ ಕಂಟ್ರೀಸ್, ಇಂಡಿಯಾ ರಿಲೇಷನ್ಸ್ ವಿತ್ ಡೆವಲಪ್ಡ್ ಕಂಟ್ರೀಸ್, ಇಂಡಿಯಾ ರಿಲೇಷನ್ಸ್ ವಿತ್ ಡೆವಲಪಿಂಗ್ ಕಂಟ್ರೀಸ್, especially India relations with neighbor countries in a perspective of the boundary disputes. ನೋಡಿ, ಈಗ ಟ್ರಂಪ್ಗೂ ಮತ್ತು ಇಂಡಿಯಾಕ್ಕೂ ಟ್ಯಾಕ್ಸ್ ಗಳ ಬಗ್ಗೆ ತುಂಬಾ ಇದನ್ನ ಆಗ್ತಾ ಇದೆ, ರೈಟ್? ಇವೆಲ್ಲ ನೀವು ಅನಾಲಿಸಿಸ್ ಮಾಡಬೇಕು. ಹೌ ಇಟ್ ಈಸ್ ಇಂಪ್ಯಾಕ್ಟ್ ಟು ದ GDP. ಭಾರತದ GDP ಮೇಲೆ ಇದು ಯಾವ ತರ ಪರಿಣಾಮವನ್ನು ಬೀರ್ತದೆ. ಸುಮ್ಮನೆ ಕಾಟಾಚಾರಕ್ಕೆ ತಿಳ್ಕೊಳ್ಳೋದಲ್ಲ ಅದನ್ನ. ಟ್ರಂಪ್ ಎಷ್ಟು 27% ಟ್ಯಾಕ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ತೆಗೆದುಕೊಳ್ತಕ್ಕಂಥ ಟ್ಯಾಕ್ಸ್ ಅಂತಕ್ಕಂಥದ್ದು. ಸೊ ಬೇರೆ ರಾಷ್ಟ್ರಗಳಿಗೆ ಡಿಪೆಂಡಿಂಗ್ ಅಪಾನ್ ದ ಡಿಮ್ಯಾಂಡ್ಸ್ ಗಳ ಮೇಲೆ ಆತ ಟ್ಯಾಕ್ಸ್ ಗಳನ್ನು ಹಾಕ್ತಿದ್ದಾನೆ. ಮತ್ತು ಅಮೆರಿಕಾದಿಂದ ಹೋಗ್ತಕ್ಕಂಥ ಗೂಡ್ಸ್ ಗಳ ಮೇಲೆ ಆ ರಾಷ್ಟ್ರದವ್ರು ಏನ್ ಟ್ಯಾಕ್ಸ್ ಹಾಕ್ತಿದಾರೋ ಅವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಆತ ಟ್ಯಾಕ್ಸ್ ಅನ್ನು ಇಂಪೋಸ್ ಮಾಡ್ತಿದ್ದಾನೆ ಅಂತಕ್ಕಂಥ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಒಂದು ವೇಳೆ ಇಂಡಿಯನ್ GDP ಮೇಲೆ ಏನ್ ಇಂಪ್ಯಾಕ್ಟ್ ಆಗಬಹುದು? ಹೌ ಇಂಡಿಯಾ ರಿಲೇಷನ್ಸ್ ವಿತ್ ಅಮೆರಿಕಾ ಇನ್ ಡಿಫರೆಂಟ್ ಪ್ರೈಮ್ ಮಿನಿಸ್ಟರ್ಸ್, ನೆಹರುದಿಂದ ಹಿಡಿದು ಇವತ್ತಿನ ಮೋದಿಯವರೆಗೂ, how India relations with America in different sectors like economical sectors, infrastructures, technology sectors, political forum sectors, ಇವುಗಳನ್ನ ಇದಕ್ಕೆ ಇಂಡಿಯನ್ ಫಾರಿನ್ ಪಾಲಿಸಿ ಅಂತ ಕರಿತೀವಿ. ಡೆಪ್ತು KAS IAS ಹೋಗಿ PSI ಗೆ ಅಷ್ಟು ಡೆಪ್ತ್ ಹೋಗೋದು ಬೇಡ, ಅಥವಾ ಗ್ರೂಪ್ ಸಿ ಗೆ ಅಷ್ಟು ಡೆಪ್ತ್ ಹೋಗೋದು ಬೇಡ. ಸ್ವಲ್ಪ ಸೂಪರ್ಫಿಷಿಯಲ್ ಏನಾಗ್ತಿದೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೇಕಾಗ್ತದೆ ಅಂತ.
ಜೊತೆಗೆ ಸಮಿಟ್ಸ್, ಶೃಂಗಸಭೆಗಳು ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಸಮಿಟ್ಸ್, ಬಿಮ್ಸ್ಟೆಕ್ ಹೋಗಿ ಬಂದ್ರು ಮೊನ್ನೆ, ಹೌದಾ? ನರೇಂದ್ರ ಮೋದಿ ಅವರು ಯಾರು ಏನು, ಬಾಂಗ್ಲಾದೇಶ ಪ್ರಧಾನಿನೇ ಇಲ್ಲ, ಒಬ್ಬ ಎಕನಾಮಿಕಲ್ ಅಡ್ವೈಸರ್ ಅಲ್ಲಿ ಭಾಗವಹಿಸ್ತಿದ್ದಾರೆ ಅಂತಕ್ಕಂಥದ್ದು. ರೈಟ್ ವಾಟ್ ಐ ಟೋಲ್ಡ್. ಶ್ರೀಲಂಕಾದವರು, ಹೌದಾ? ಸೊ ಈ ತರ ಆದಾಗ ಅಲ್ಲಿ ಒಬ್ಬ ಎಕನಾಮಿಕಲ್ ಅಡ್ವೈಸರ್ ಭಾಗವಹಿಸ್ಲಿಕ್ಕೆ ಸಾಧ್ಯತೆ ಇದೆನಾ? ವಾಟ್ ಆರ್ ದ ಮೇಜರ್ ಡಿಸಿಷನ್ಸ್? ಇಂಡಿಯಾದ ಮೇಲೆ ಏನ್ ಇಂಪ್ಯಾಕ್ಟ್ ಆಗ್ತದೆ? ವಾಟ್ ಈಸ್ ದ ರೋಲ್ ಆಫ್ ದ ಇಂಡಿಯಾ ಇನ್ ದ ಸಮಿಟ್ಸ್? ಒಂದೇ ಸಮಿಟ್ಸ್ ಅಲ್ಲ, ಅಲ್ಲಿ ಇರ್ತಕ್ಕಂಥ ಗ್ಲೋಬಲ್ ಲೆವೆಲ್ ಸಮಿಟ್ಸ್. G7 ಆಗಿ ಮೊದಲು G8 ಇತ್ತು, G7 ಆಯ್ತದು. ರಷ್ಯಾ ಇಸ್ ಕೇಮ್ ಔಟ್ ಫ್ರಮ್ ದಿಸ್ ಗ್ರೂಪ್. ಇದು ಡೆವಲಪ್ಡ್ ಕಂಟ್ರೀಸ್ ಇರ್ತಕ್ಕಂಥ ಒಂದು ಗ್ರೂಪ್ ಅಂತ ಹೇಳ್ತೀವಿ ನಾವು. ಗ್ರೂಪ್ ಡೆವಲಪ್ಡ್ ಕಂಟ್ರೀಸ್. G20, ಹೌದಾ? G4 ಜೊತೆಗೆ ನಿಮಗೆ ಸಾರ್ಕ್ ಆಗಿರ್ಬೋದು, ಆಮೇಲೆ ಬ್ರಿಕ್ಸ್ ಆಗಿರಬಹುದು, ಆಪೆಕ್ ಆಗಿರಬಹುದು, ರೈಟಾ? ಈ ತರ ಸಮಿಟ್ಸ್ ಗಳಲ್ಲಿ ಇಂಡಿಯಾದ ಯಾವ್ಯಾವ ರಾಷ್ಟ್ರ ಜೊತೆ ಇಂಡಿಯಾ ಮೆಂಬರ್ ಆಗಿದೆ ಅಂತಕ್ಕಂಥ ಮೆಂಬರ್ ಇದೆ. ದ ರೋಲ್ ಆಫ್ ದ ಇಂಡಿಯಾ, ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಡಿಸಿಷನ್ಸ್ ಗಳು ಇಂಡಿಯಾದ ಮೇಲೆ ಯಾವ ತರ ಪರಿಣಾಮವನ್ನು ಬೀರ್ತಿದಾವೆ ಅಂತಕ್ಕಂಥದ್ದು. ಸಮಿಟ್ಸ್, ಶೃಂಗಸಭೆಗಳು ಅಂತ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ KS ಎಕ್ಸಾಮ್ಸ್. ಅನಲೈಸಿಸ್ ಮಾಡಬೇಕಾಗ್ತದೆ. ಇನ್ ಕೇಸ್ ಇದರ ಮೇಲೇನೆ ಎಸ್ಎ ಬರುವಂತ ಅವಕಾಶ ಇರಬಹುದು. ಇಟ್ ಮೇ ಬಿ ಎಸ್ಎ ಕೂಡ ಇದರ ಮೇಲೆ ಬರುವಂತ ಚಾನ್ಸಸ್ ಇರುತ್ತೆ. ಸಮಿಟ್ಸ್ ಗಳು ಆದ ಕೂಡಲೇ ಬೈಲ್ಯಾಟ್ರಲ್ ಡಿಸ್ಕಷನ್ಸ್, ದ್ವಿಪಕ್ಷೀಯ ಮಾತುಕತೆಗಳು. ಸಮಿಟ್ಸ್ ಆಗು ಕೆಲವೊಂದಿಷ್ಟು ಹೋಗ್ತದೆ. ಇದು ಸಮಿಟ್ಸ್ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸ್ ಕವರ್ ಮಾಡ್ತದೆ. ದ್ವಿಪಕ್ಷೀಯ ಮಾತುಕತೆಗಳು, ಯಾವ ರಾಷ್ಟ್ರಗಳೊಂದಿಗೆ ಭಾರತ ಏನೇನು ಒಪ್ಪಂದ ಮಾಡ್ಕೊಂಡಿದೆ, ಎಕನಾಮಿಕಲ್ ಏನ್ ಮಾಡ್ಕೊಂಡಿದೆ, ಇನ್ಫ್ರಾಸ್ಟ್ರಕ್ಚರ್ಸ್ ಏನ್ ಮಾಡ್ಕೊಂಡಿದೆ, ಹೆಲ್ತ್ ಬಗ್ಗೆ ಏನ್ ಮಾಡ್ಕೊಂಡಿದೆ, ಬಾರ್ಡರ್ ಬಗ್ಗೆ ಏನ್ ಮಾಡ್ಕೊಂಡಿದೆ, ಟ್ರೇಡ್ ಗಳ ಬಗ್ಗೆ ಏನ್ ಅಗ್ರಿಮೆಂಟ್ಸ್ ಗಳನ್ನು ಮಾಡ್ಕೊಂಡಿದೆ, ಇದರ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಕೊಡಬೇಕಾಗ್ತದೆ. ದಿಸ್ ಇಸ್ ಬೈಲ್ಯಾಟರಲ್ ಡಿಸ್ಕಷನ್ಸ್. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಕಮಿಟೀಸ್. ಇಂಟರ್ನ್ಯಾಷನಲ್ ಬಗ್ಗೆ ಜಾಸ್ತಿ ಗಮನ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ನ್ಯಾಷನಲ್ ಸಂಬಂಧಪಟ್ಟಿರ್ತಕ್ಕಂಥ ವಾಟ್ ಆರ್ ದ ಕಮಿಟೀಸ್ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್, ಇವನ್ ಆಲ್ಸೋ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಅಂಡ್ ವೆನ್ ದಟ್ ಕಮಿಟಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್, ಯಾವ ಸಮಿತಿಗಳು ನೇಮಕ ಆಗಿದ್ದಾವೆ, ನ್ಯಾಷನಲ್ ಲೆವೆಲ್ ಇದ್ರೆ ನ್ಯಾಷನಲ್ ಲೆವೆಲ್ ನೋಡಿ, ಇಂಟರ್ನ್ಯಾಷನಲ್ ಇದ್ರೆ ಇಂಟರ್ನ್ಯಾಷನಲ್, ಅಂಡ್ ಸ್ಟೇಟ್ ಲೆವೆಲ್ ಇದ್ರೆ ಸ್ಟೇಟ್ ಲೆವೆಲ್ ಅಂತಕ್ಕಂಥದ್ದು. ರೈಟ್? ಸಮಿಟ್ಸ್ ಒಂದು ಕಮಿಟಿಗಳು, ಆ ಕಮಿಟಿ ರೆಕಮೆಂಡೇಶನ್ಸ್ ಏನ್ ಮಾಡಿತು, ಅನಲೈಸಿಸ್ ರೆಕಮೆಂಡೇಶನ್, ಆ ರೆಕಮೆಂಡೇಶನ್ಸ್ ಅನ್ನು ಈಗ ಯಾಕೆ ಮಾಡಿತು, ಯು ಮಸ್ಟ್ ಅಟ್ ಲೀಸ್ಟ್ ಟು ನೋ. ಈ ಕಮಿಟಿಗಳ ರೆಕಮೆಂಡೇಶನ್ಸ್ ಗಳನ್ನು ನೀವು ಅಬ್ಸರ್ವ್ ಮಾಡಬೇಕಾಗ್ತದೆ ಅಂತ. ನೆಕ್ಸ್ಟ್, ಪ್ಲೇಸಸ್ ಇನ್ ನ್ಯೂಸ್, ಪ್ಲೇಸಸ್ ಅಂಡ್ ಪರ್ಸನ್ಸ್ ಇನ್ ನ್ಯೂಸ್. ಸುದ್ದಿಯಲ್ಲಿರುವ ಸ್ಥಳಗಳು ಮತ್ತು ಸುದ್ದಿಯಲ್ಲಿರುವ ವ್ಯಕ್ತಿಗಳು ಅಂತಕ್ಕಂಥದ್ದು. ರೀಸೆಂಟ್ ಆಗಿ ಮೊನ್ನೆ ಈ RBI ಡೆಪ್ಯೂಟಿ ಗವರ್ನರ್ ಆಗಿ ಅಪಾಯಿಂಟ್ ಆದ್ರು ಲೇಡಿ, ಹೌದಾ? ಪೂನಂ ಅಂತಕ್ಕಂಥವ್ರು. ಯಾರವರು? ಗೋಖಲೆ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಅವರು. ಆ ಸ್ಕೂಲ್ದಲ್ಲಿ ಐ ಥಿಂಕ್ ಇಟ್ ಮೇ ಬಿ ಪ್ರಿನ್ಸಿಪಾಲ್ ಆರ್ ವೈಸ್ ಪ್ರಿನ್ಸಿಪಾಲ್ ಇರ್ತಕ್ಕಂಥ ಹುದ್ದೆಯಲ್ಲಿ ಇರ್ತಕ್ಕಂಥ ಗೋಖಲೆ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಗ್ಗೆ ಸಾಕಷ್ಟು ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿನ ಏನೇ ತಗೊಂಡ್ರೆ ಇವತ್ತು ಡೆಪ್ಯೂಟಿ ಗವರ್ನರ್ RBI ಅಂತ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಫ್ ಬಾಂಬೆ. ಹಾಗೆ ಗೋಖಲೆ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಲ್ಲಿದೆ? ದಟ್ ಈಸ್ ಇನ್ ಪೂನಾ. ಇದು ಇವೆಂಟ್ಸ್ ಅಂದ್ರೆ ಇದೆ. ಈಗ ಪೂನಂ ಏನಾಗಿದ್ದಾರೆ ಅಂತಂದ್ರೆ ಡೆಪ್ಯೂಟಿ ಡೈರೆಕ್ಟರ್ ಅಥವಾ ದ ಚೇರ್ಮನ್ ಆಫ್ ದಿ RBI ಅಂತ ಹೇಳ್ಬೋದು, ಹೌದಾ? ಆದ್ರೆ ಯಾರಿವರು, ಏನು ಇವ್ರ ಹಿಂದಿನ ಸಾಧನೆಗಳು ಏನು, ವಾಟ್ ಈಸ್ ದ ರೋಲ್, ಇವರ ಪಾತ್ರ ಏನು? RBI ಗವರ್ನರ್ ಅವರಿದ್ದಾರೆ, ಡೆಪ್ಯೂಟಿ ಗವರ್ನರ್ ರೋಲ್ ಏನಿರುತ್ತೆ ಅಂತಕ್ಕಂಥದ್ದು. ಡೆಪ್ಯೂಟಿ ಗವರ್ನರ್ ರೋಲ್ ಏನಿರ್ತದೆ? ಹೌ ದೇ ಸಪೋರ್ಟ್ ಟು ದಿ RBI ಅವ್ರು ಯಾವ ತರ ಸಪೋರ್ಟ್ ಮಾಡಬಹುದು, ಅವ್ರ ಅಡ್ವೈಸಿಂಗ್ ಹೇಗಿರ್ತದೆ, ಎಂತ ವ್ಯಕ್ತಿಗಳನ್ನ RBI ಗವರ್ನರ್ ಅಥವಾ ಡೆಪ್ಯೂಟಿ ಗವರ್ನರ್ ಆಗಿ ಎಲೆಕ್ಟ್ ಮಾಡ್ತಾರೆ ಅಥವಾ ಸಿಲೆಕ್ಟ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಎಲೆಕ್ಟ್ ಟು ಸಿಲೆಕ್ಟ್ ಅಂದ್ರೆ ಎಲ್ಲಿ ಇಲೆಕ್ಟ್ ಆಗ್ತದನೋ ಅಲ್ಲಿ ಎಲೆಕ್ಟ್ ದೃಷ್ಟಿಕೋನದಿಂದ ನೋಡಬೇಕು, ಎಲ್ಲಿ ಅಪಾಯಿಂಟ್ ಆಗೋದು ಬರ್ತದೋ ಅಪಾಯಿಂಟ್ ಅಂತಕ್ಕಂಥದ್ದು ನೋಡಬೇಕು, ಎಲ್ಲಿ ನಾಮಿನೇಟ್ ಆಗುವಂತ ಪರಿಸ್ಥಿತಿ ಬರ್ತನೋ ಅದನ್ನ ನಾಮಿನೇಟ್ ಅಂತಕ್ಕಂಥದ್ದು. ಬಿಕಾಸ್ ಕರೆಂಟ್ ಅಫೇರ್ಸ್ಗೆ ದೇರ್ ಇಸ್ ನೋ ಎಂಡ್ಲೆಸ್ ಇದು, ಹಾಗೆ ಹೋಗ್ತಾನೆ ಇರ್ತದೆ ಅಂತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ನೀವು ಫೋಕಸ್ ಮಾಡಬೇಕು. ಪ್ಲೇಸಸ್ ಇನ್ ನ್ಯೂಸ್, ಪರ್ಸನ್ಸ್ ಇನ್ ನ್ಯೂಸ್, ಅವಾರ್ಡ್ಸ್, ಪ್ರೈಜಸ್, ಅವಾರ್ಡ್ಗಳು ಯಾರಿಗೆ ಕೊಟ್ಟಿದ್ದಾರೆ, ಸ್ಪೋರ್ಟ್ಸ್ ಅಲ್ಲಿ ಬಂದಿರತಕ್ಕಂಥ ಅವಾರ್ಡ್ಗಳಿರ್ಬೋದು, ಮಿಲಿಟರಿ ಅವಾರ್ಡ್ಸ್ ಆಗಿರ್ಬೋದು, ಎಜುಕೇಶನ್ಸ್ ಅವಾರ್ಡ್ಸ್ ಆಗಿರ್ಬೋದು, ರೈಟಾ? ಅವಾರ್ಡ್ಸ್ ಗಳಿಗೆ ಇರ್ತಕ್ಕಂಥ ಮೊತ್ತಗಳು ಏನು,
ಪರ್ಟಿಕ್ಯುಲರ್ ಯಾವ ಸೆಕ್ಟರ್ ಕೊಡ್ತಿದ್ದಾರೆ, ಯಾರ ಒಂದು ಮೆಮೊರಿಯಬಲ್ ದೃಷ್ಟಿಕೋನದಿಂದ ಅವಾರ್ಡ್ಸ್ ಗಳನ್ನು ಕೊಡ್ತಿದ್ದಾರೆ ಅಂತಕ್ಕಂಥದ್ದು. ಅವಾರ್ಡ್ಸ್ ಅಂಡ್ ಪ್ರೈಜಸ್, ಬಹುಮಾನಗಳು. ದೆನ್ ಸ್ಪೋರ್ಟ್ಸ್ ಬಗ್ಗೆ ತುಂಬಾ ಜಾಸ್ತಿ ಇದನ್ನ ಕಾನ್ಸಂಟ್ರೇಟ್ ಕೊಡೋ ಅವಶ್ಯಕತೆ, ನಾಟ್ ನೆಸೆಸರಿ ದಟ್ ಮಚ್ ಟು ಫೋಕಸ್ಡ್ ಅಬೌಟ್ ದಿ ಸ್ಪೋರ್ಟ್ಸ್. IPL ನಾಗ ಅವೇಟ್ ಸೆಂಚುರಿ ಮಾಡಿದ, ಇವೇಟ್ ಸೆಂಚುರಿ ಮಾಡಿದ, ವಿರಾಟ್ ಕೊಹ್ಲಿ ಏನು ಮಾಡಿದ, ಧೋನಿ ಏನು ಮಾಡಿದ, ಯಾರಿಗೇನು, ನಾಟ್ ನೆಸೆಸರಿ. ಯಾರು ಗೆದ್ರು ಯಾರು ಸೋತರು ಸಾಕಷ್ಟೇ. ಸ್ಪೋರ್ಟ್ಸ್ ನಲ್ಲಿ ಅವಾರ್ಡ್ಗಳು ಏನು ಕೊಟ್ಟಿರ್ತಾರಲ್ಲ ಅದನ್ನ ಕಾನ್ಸಂಟ್ರೇಟ್ ಮಾಡಿ. ನಾ ಹೇಳೋದು ಅರ್ಥ ಆಗ್ತಿದೆಯಾ? ಸೊ ಇವುಗಳನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ. ದೆನ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ಸ್, ಯೂನಿಯನ್ ಅಂಡ್ ಸ್ಟೇಟ್. ಯೂನಿಯನ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂತ, ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ಸ್, ಯೋಜನೆಗಳು. ಮುದ್ರಾ ಯೋಜನೆ ಅಂದ್ರೆ ಏನು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಕ್ಕಂಥದ್ದೇನು, ಕರ್ನಾಟಕದಲ್ಲಿ ಬರ್ತಕ್ಕಂಥ ಬಸವ ವಸತಿ ಯೋಜನೆ, ಅಂಬೇಡ್ಕರ್ ಆವಾಸ ಯೋಜನೆ ಅಂತಕ್ಕಂಥದ್ದು, ಆಯುಷ್ಮಾನ್ ಅಂತಕ್ಕಂಥದ್ದು ಯಾಕೆ ಬರ್ತದೆ, NSDC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟಲ್ ಕೌನ್ಸಿಲ್ಸ್, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ಸ್ ಬರ್ತಕ್ಕಂಥ ಸ್ಕೀಮ್ಸ್ ಗಳೇನು, ಅಲೋಕೇಶನ್ಸ್ ಆಫ್ ದ ಫಂಡ್ಸ್ ಆಗಿದೆ, ಇವುಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸ್ಕೀಮ್ಸ್ ಗಳ ಬಗ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್. KIS ಗೆ ಕರ್ನಾಟಕ ಸ್ಕೀಮ್ಸ್ ಬೆಲೆನೆ ಔಟ್ ಆಫ್ 40 30 to 35 ಕ್ವಶನ್ಸ್. 40 ಪ್ರಶ್ನೆಗಳಲ್ಲಿ ಕನಿಷ್ಠ ಅಂದ್ರೆ 30 ರಿಂದ 35 ಪ್ರಶ್ನೆಗಳು ನಮ್ಗೆ ಎಲ್ಲಿಂದ ಬರ್ತದೆ, ಈ ಸ್ಕೀಮ್ಸ್ ಗಳಿಂದ ಬರುತ್ತೆ ಅಂತಕ್ಕಂಥದ್ದು. ದಿಸ್ ಸ್ಕೀಮ್ಸ್. ಹಾಗಾಗಿ ಸ್ಕೀಮ್ಸ್ ಗಳ ಬಗ್ಗೆ ದಯವಿಟ್ಟು ಮ್ಯಾಕ್ಸಿಮಮ್ ಫೋಕಸ್ ಮಾಡಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂಡ್ ಎಕಾಲಜಿ. ರೀಸೆಂಟ್ ಡೆವಲಪ್ಮೆಂಟ್ಸ್ ಲೈಕ್ ಇಸ್ರೋ ಯಾವ ಉಪಗ್ರಹವನ್ನು ಉಡಾವಣೆಯನ್ನು ಮಾಡಲಾಯಿತು ಅಂತಕ್ಕಂಥದ್ದು. ವಾಟ್ ಟೈಪ್ ಆಫ್ ಇಸ್ರೋ ಲಾಂಚ್ಡ್ ದ ಸೆಟಲೈಟ್ಸ್ ಅಂಡ್ ವಾಟ್ ಈಸ್ ದ ಯೂಸ್ ಆಫ್ ದಟ್ ಸೆಟಲೈಟ್ಸ್, ಯಾವ್ದು ಮಾಡ್ತು ಅದನ್ನ ಲಾಂಚ್ ಮಾಡಿರ್ತಕ್ಕಂಥ ವೆಹಿಕಲ್, PSLVನ, GSLVನ, SLVನ, ASLVನ ಅಂತಕ್ಕಂಥದ್ದು, ಎಷ್ಟು ಯಾವ ಇಂಜಿನ್ಗಳ ಮುಖಾಂತರ ಇದನ್ನಾಯ್ತು. ಮುಂದೆ ಲೈಫ್ ಟೈಮ್ ಆಫ್ ದಟ್ ಸೆಟಲೈಟ್, ಅದರ ಲೈಫ್ ಟೈಮ್ ಏನ್ ಆಗ್ತಿದೆ ಅಂತಕ್ಕಂಥದ್ದು. ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥದ್ದು. ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ KIS ಮೇನ್ಸಿಗೆ ಪರ್ಸ್ಪೆಕ್ಟಿವ್ ಬೇರೆ ಬರುತ್ತೆ. 250 ಮಾರ್ಕ್ಸ್, ಥರ್ಡ್ ಪೇಪರ್ ಜನರಲ್ ಸ್ಟಡೀಸ್ ನ ಬರ್ತಕ್ಕಂಥದ್ದು 250 ಮಾರ್ಕ್ಸ್. ಅಲ್ಲಿ ಡಿಸ್ಕ್ರಿಪ್ಟಿವ್ ಬೇಕಾಗ್ತದೆ. ಬಟ್ ಇವನ್ KS ಪ್ರಿಲಿಮ್ಸ್ ಅಂಡ್ ಅದರ್ ಎಕ್ಸಾಮ್ಸ್ ಹೇಗಿರ್ತದೆ ಅಂತಂದ್ರೆ, ಒಂದು ವರ್ಷದಲ್ಲಿ ಆಗಿರ್ತಕ್ಕಂಥ ರೀಸೆಂಟ್ ಡೆವಲಪ್ಮೆಂಟ್ಸ್. ವಾಟ್ ಆರ್ ದ ಮೇಜರ್ ಡೆವಲಪ್ಮೆಂಟ್ಸ್ ವಿದಿನ್ 1 year ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ತಂತ್ರಜ್ಞಾನ. ಯಾವುದರಲ್ಲಿ? ಸ್ಪೇಸ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, ಇಂಡಿಯನ್ ಡಿಫೆನ್ಸ್, ಬಯೋಟೆಕ್ನಾಲಜಿ, ಕಂಪ್ಯೂಟರ್, ಹೆಲ್ತ್, ನ್ಯಾನೋ ಟೆಕ್ನಾಲಜಿ, ರೋಬೋ ಟೆಕ್ನಾಲಜಿ. ಇವುಗಳ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥವುಗಳು ನೀವೇನ್ ಮಾಡ್ಬೇಕಾಗ್ತದೆ, 1 year ನಡೆದಿರ್ತಕ್ಕಂಥ ಘಟನೆಗಳು. ಸ್ಪೆಷಲಿ ಫಾರ್ ಕಮ್ಯುನಿಕೇಶನ್, ಇವತ್ತು 5G ಅಂತಕ್ಕಂಥ ಆಗಿರ್ಬೋದು, ಇನ್ನೊಂದು ಈ ಕಮ್ಯುನಿಕೇಶನ್ಸ್, ಅದಕ್ಕೆ ಇನ್ಫಾರ್ಮೇಶನ್ಸ್ ಟೆಕ್ನಾಲಜಿ ಅಂತ, ಇನ್ಫಾರ್ಮೇಶನ್ಸ್ ಟೆಕ್ನಾಲಜಿ, IT ಅಂತಕ್ಕಂಥ ಹೇಳ್ತೀವಿ ನಾವು. ದ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿನ ದಿನಗಳಲ್ಲಿ ನಮಗೆ ಒಂದು ಇನ್ಫಾರ್ಮೇಶನ್ಸ್ ಟೆಕ್ನಾಲಜಿನೂ ಕೂಡ ದ ಮೋಸ್ಟ್ ಇಂಪಾರ್ಟೆಂಟ್. ನಾನೊಂದು ಮಾತು ಹೇಳ್ತೇನೆ, ನಾನು ಓದೋದು ಬಹಳ ಕಮ್ಮಿ ಅದ, ನಾನು ಸಬ್ಜೆಕ್ಟ್ ಮುಗಿಸ್ಕೊಂಡಿದ್ದೀನಿ. ಎಷ್ಟು ಓದಿದ್ರು ಕಮ್ಮಿನೇ ಇಲ್ಲಿ. ನಾನು ಇವತ್ತು ಎಲ್ಲ ಸಬ್ಜೆಕ್ಟ್ ಮುಗಿಸ್ಬಿಟ್ಟಿದ್ದೀನಿ, ಟ್ರೆಡಿಷನ್ ಮುಗಿಸಿದ್ದೀನಿ ಅಂತಂದ್ರೆ ನಿಮಗೆ ದಯವಿಟ್ಟು ಕರೆಂಟ್ ಇವೆಂಟ್ಸ್ಗಳಿರ್ತದೆ ಅಥವಾ ಇನ್ನೊಂದು ಸಬ್ಜೆಕ್ಟ್ ಇರ್ತದೆ. ಇದು ನೀವು ಅಪಾಯಿಂಟ್ ಆಗುವವರೆಗೆ ಡೆಡಿಕೇಶನ್ಸ್ ಬೇಕು, ಅಪಾಯಿಂಟ್ ಆಗುವವರೆಗೂ. ಆಮೇಲೆ ಒಂದು ಟಾರ್ಗೆಟ್ ಹಾಕೊಡ್ರಿ. ನೀವು 1 ವರ್ಷನೋ 2 ವರ್ಷನೋ 6 ತಿಂಗಳನೋ ಡಿಪೆಂಡಿಂಗ್ ಅಪ್ಪ ನೀವು ಯಾವ ಪೋಸ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ, ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ನೀಟಾಗಿ ಕುತ್ಕೊಂಡು ನೀವು ಒಂದು ಟೈಮ್ ಟೇಬಲ್ ಮಾಡ್ಕೊಡ್ರಿ. ನಾನು ನೌಕರಿ ಯಾಕೆ ಮಾಡ್ಬೇಕು ನೀವು? ನಾನು ಮೊದಲನೇ ಕ್ವಶನ್ ನಾನು ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ದೀನಿ ನಿಮಗೆ. ನೌಕರಿ ಯಾಕೆ ಮಾಡ್ಬೇಕು ಅಂದ್ರೆ ನನ್ನ ಮೇಲೆ ಜವಾಬ್ದಾರಿ ಅದ ರೀ, ನನ್ನ ಮೇಲೆ ಜವಾಬ್ದಾರಿ ಅದ. ನಮ್ಮ ತಂದೆ ತಾಯಿ ನಾನು ಓದಿಸಿದಾರೋ, ನಾ ಹೇಳೋದು ಅರ್ಥ ಆಗ್ತಿದೇನಾ? ನನ್ನ ಮೇಲೆ ಜವಾಬ್ದಾರಿ ಇದೆ. ತಂದೆ ತಾಯಿ ನಾನು ಇದುವರೆಗೆ ಓದಿಸಿದ್ದಾರೆ. ತಂದೆ ತಾಯಿ ನಿಂದ ನಾನು ನೆಮ್ಮದಿಯಾಗಿ ಜೀವನ ಮಾಡಕ್ ಬಿಡಬೇಕು. ಇದು ಮೊದಲನೇ ಪಾಯಿಂಟ್. 2ನೇ ಪಾಯಿಂಟ್, ನನಗೊಬ್ಬ ತಮ್ಮ ಇದ್ದಾನೆ, ನನಗೊಬ್ಬಳು ತಂಗಿ ಇದ್ದಾಳೆ, ನನಗೊಬ್ಬಳು ಅಕ್ಕ ಇದ್ದಾಳೆ. ಅವಳು ಮದುವೆ ನಾನು ಮಾಡಬೇಕು, ಆ ಜವಾಬ್ದಾರಿ ನನ್ನ ಮೇಲೆ ಇದೆ. ನಮ್ಮ ತಂದೆ ರಿಟೈರ್ಡ್ ಆಗ್ತಿದ್ದಾರೆ, ಅವ್ರು ಯಾವುದೇ ಸೇವಿಂಗ್ ಅನ್ನು ಮಾಡಿಲ್ಲ. ನಮ್ಮ ಶಿಕ್ಷಣಗೋಸ್ಕರ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿದ್ದಾರೆ. ನಮ್ಮ ಸಿಸ್ಟರ್ ಮ್ಯಾರೇಜ್ ಅನ್ನು ನಾನು ಮಾಡಬೇಕು, ಹಾಗಾಗಿ ನಾನು ದುಡಿಯಬೇಕು, ನಾನು ನೌಕರಿ ಮಾಡಬೇಕು ಅಂತಕ್ಕಂಥದ್ದು. ಸಮಾಜದಲ್ಲಿ ನಾನು ನನ್ನನ್ನು ಗುರುತಿಸ್ಕೊಳ್ಬೇಕು, ನಾನು ಯಾರು ಅಂತ ತಿಳಿಬೇಕು, ಸಮಾಜಕ್ಕೆ ನನ್ನದೇ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಕೊಡಬೇಕು. ಈ ಸಮಾಜ ನನ್ನನ್ನು ಬೆಳೆಸಿದೆ, ಹಾಗಾಗಿ ಈ ಸೊಸೈಟಿಗೆ ನಾನು ಏನಾದರೂ ಸರ್ವಿಸ್ ಕೊಡಬೇಕು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಇರಬೇಕು.
ಏನ್ ಕೆಲಸ ಅಂದ್ರೆ 24 ಗಂಟೆ ಅದ. 24 ಗಂಟೆಯಲ್ಲಿ 6 ಗಂಟೆ ಮಲಗ್ರಿ, 18 ಗಂಟೆ ಟೈಮ್ ಉಳಿತು. ಏನ್ರಿ ಮಾಡ್ತೀರಿ 18 ಗಂಟೆ ಟೈಮ್ ಅನ್ನ? ಸಿಂಪ್ಲಿ ವೇಸ್ಟ್. ಮೊಬೈಲ್ದಾಗ ರೀಲ್ಸ್ ಕಿತ್ ಹೋಗಿರೋ ಯೂಟ್ಯೂಬ್. ಬೇಜಾರಾಗಲ್ವ? 2 ಊಟ ಮಾಡಿದೀವಿ, ಬೆಳಿಗ್ಗೆ ತಿಂಡಿ ತಿಂತಿದೀವಿ, 2 ಕಪ್ ಟೀ ಕುಡ್ಕೊಂಡಿದೀವಿ, ಕನಿಷ್ಠ ಅಂದ್ರೆ 150 ರೂಪಾಯಿ ಖರ್ಚು ಮಾಡಿದೀವಿ. 150 ರೂಪಾಯಿ ಖರ್ಚು ಮಾಡಿದ್ದಕ್ಕೆ ನಾನು ಎಷ್ಟರ ಮಟ್ಟಿಗೆ ಹೊಸದನ್ನ ಏನಾದ್ರೂ ಕಲ್ತಿದ್ದೀನ? ನನ್ನ ಜೀವನಕ್ಕೆ ಅನುಕೂಲ ಆಗುವಂಥದ್ದು ನಾನು ಏನಾದ್ರು ಪಡ್ಕೊಂಡಿದ್ದೀನ? ಅನ್ಸಲ್ವಾ? ಅನ್ಸುತ್ತೆ ತಾನೆ? ನಾನು ಶಾಶ್ವತವಾಗಿ ಇರೋದಿಲ್ಲ. ಹಾಗಾಗಿ ಇರೋ ಟೈಮ್ನಲ್ಲಿ ನಾನು ಏನಾದ್ರು ನೋಡಿ, ನೀವು ಎಷ್ಟು ಬೇಗನೆ ಅಪಾಯಿಂಟ್ ಆಗ್ತೀರಿ ಅಷ್ಟು ನಿಮ್ಗೆ ಪ್ರಮೋಷನ್ ಸಿಗ್ತದೆ. ನೀವು ಎಷ್ಟು ಬೇಗನೆ ಅಪಾಯಿಂಟ್ ಆಗ್ತೀರಿ ಅಷ್ಟು ನಿಮ್ಗೆ ಪ್ರಮೋಷನ್ ಸಿಗ್ತದೆ. ಅಷ್ಟು ಬೇಗನೆ ನಿಮ್ದು ಜವಾಬ್ದಾರಿ ಕೂಡ ಕಮ್ಮಿ ಆಗ್ತದೆ. ಇನ್ನು ನಾನು ಓದಬಾರ್ದು ಅಂದ್ರೆ ಡಿಸೈಡ್ ಮಾಡಬೇಕು, ನಾನು ಬೇಗನೆ ನೌಕರಿ ತಗೋಬೇಕು ಅಂತ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಈ ನಮ್ಮಂತವ್ರಿಂದ ಹೆಚ್ಚು ಕ್ಲಾಸ್ ಕೇಳಬಾರ್ದು. ಅಯ್ಯೋ ತಲೆ ತಿಂತಾರಪ್ಪ ಇವನು ಅನ್ನಬಾರದು ಅನ್ನೋ ಹಾಗಿದ್ರೆ ನೀವು ಅಪಾಯಿಂಟ್ ಆಗೋದು. ಎಷ್ಟರೇ ಕ್ಲಾಸ್ ಕೇಳೋದು, ಎಷ್ಟರೇ ಇವ್ರನ್ನ ಇದನ್ನ ಮಾಡೋದು, ಅದು ಬೇಡ ಅಂತಂದ್ರೆ ಎಷ್ಟು ಬೇಗನೆ ಅಪಾಯಿಂಟ್ ಆಗ್ತೀರಿ, ಒಂದು ನಿಮ್ಮ ಪ್ರಮೋಷನ್ ಆಗ್ತದೆ. ಆಮೇಲೆ ಸಣ್ಣ ವಯಸ್ಸಲ್ಲಿ ನೀವು ಅಪಾಯಿಂಟ್ ಆದಿರಿ ಅಂತಂದ್ರೆ ಕೀ ಪೋಸ್ಟ್, ಉನ್ನತವಾದ ಹುದ್ದೆಗೆ ನೀವು ಹೋಗಿ ಮುಟ್ತೀರಿ. ಚೀಫ್ ಸೆಕ್ರೆಟರಿನೋ ಕ್ಯಾಬಿನೆಟ್ ಸೆಕ್ರೆಟರಿನೋ ಹುದ್ದೆಗೆ ನೀವು ಹೋಗಬಹುದು ಅಂತ. ನಾ ಹೇಳೋದು ಅರ್ಥ ಆಗ್ತಿದೇನೋ? ಸೊ ಇದು ಒಂದು ಕಡೆ. ಇನ್ನ ಏನೇನು ಓದಬೇಕು, ಡೈರೆಕ್ಟ್ ಆಗಿ ನಾನು ಟು ದ ಪಾಯಿಂಟ್ ಬರ್ತೇನೆ ಈಗ. ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್, ಏನು ಓದಬೇಕು, ಏನು ಓದಬಾರ್ದು. ಇಂಡಿಯನ್ ಪಾಲಿಟಿ ಅಂತಕ್ಕಂಥದ್ದು ನಿಮಗೆ ಬಂದಾಗ, ಇಂಡಿಯನ್ ಪಾಲಿಟಿ KAS ಗೆ 15 ಮಾರ್ಕ್ಸ್ ಬರ್ತದೆ, 15 ಮಾರ್ಕ್ಸ್. KAS ಗೆ 15 ಬರ್ತದೆ. PSI ಗೆ ಸುಮಾರು 13 ರಿಂದ 17 ಅಂಕಗಳು ಬರಬಹುದು. PC ಗೂ ಕೂಡ ನಿಮಗೆ 12 ರಿಂದ 18 ಅಂಕಗಳು ಬರಬಹುದು. ಅಷ್ಟರಲ್ಲಿ ಮಧ್ಯದಲ್ಲಿ ಬರಬಹುದು. ಬಟ್ KAS 15 ಒಂದು ಫಿಕ್ಸ್ ಇರ್ತದೆ. IAS ಗೆ 12 ರಿಂದ 13 ಪ್ರಶ್ನೆಗಳು. IAS ಮೇನ್ಸ್ ಗೆ 250 ಮಾರ್ಕ್ಸ್, 250 ಅಂಕಗಳು ನಿಮ್ಮ ಪರೀಕ್ಷೆಗೆ ಬರುತ್ತೆ. ಇಂಡಿಯನ್ ಪಾಲಿಟಿಯನ್ನ 3 ಆಂಗಲ್ದಲ್ಲಿ ನಾವು ನೋಡ್ತೀವಿ. 5 ಕ್ವಶನ್ಸ್ ಇಲ್ಲಿ ಸ್ಪ್ಲಿಟ್ ಆಗುತ್ತೆ, 5 ಇಲ್ಲಿ ಆಗುತ್ತೆ, 5 ಇಲ್ಲಿ ಆಗುತ್ತೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇಲ್ಲಿ ಆಗ್ತದೆ ಅಂತಕ್ಕಂಥದ್ದು. 5 ಕ್ವಶನ್ಸ್ ಗಳು ಯಾವುದರ ಬೇಸಿಸ್ ಮೇಲೆ ಬರ್ತದೆ ಅಂತಂದ್ರೆ DSERT ಅಥವಾ NCERT ಪ್ಲಸ್ ರೆಫರೆನ್ಸ್ ಬುಕ್. ನಾ ಹೇಳೋದು ಅರ್ಥ ಆಗ್ತಿದೇನು? 5 ಪ್ರಶ್ನೆಗಳು ಮಾತ್ರ ನಿಮ್ಮ DSERT NCERT ಬುಕ್ಸ್ ಬರ್ತದೆ. ದೆನ್ ರೆಫರೆನ್ಸ್ ಬುಕ್ಗಳು ನೀವ್ ಯಾವ್ದು ಲಕ್ಷ್ಮೀಕಾಂತೋ ಗಂಗಾಧರೋ ಏನು ಓದ್ತೀರಿ ಇಲ್ಲಿ ಬರ್ತಕ್ಕಂಥದ್ದು. ಇನ್ನು 5 ಕ್ವಶನ್ಸ್ ಅಪ್ಲೈಡ್ ಕ್ವಶನ್ಸ್, ಅಪ್ಲೈಡ್ ದ ಬುಕ್ಸ್, ಅಪ್ಲೈಡ್ ದಿ ಕ್ವಶನ್ಸ್ ಅಂತ ಹೇಳ್ಬೋದು. ಬುಕ್ಕಿನಾಗ ಆ ಮಾಹಿತಿ ಇರ್ತದ, ಬುಕ್ಕಿನಾಗ ಅದರ ಮಾಹಿತಿ ಇರ್ತದೆ ಅಷ್ಟೇ, ಅದ್ರ ಹೆಸರು ಇರ್ತದೆ, ಬಟ್ ಅದ್ರ ಎಕ್ಸ್ಪ್ಲನೇಷನ್ ಬುಕ್ಕಿನಾಗ ಇರಲ್ಲ ಅಂತಕ್ಕಂಥ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇಲ್ಲಿ ಬುಕ್ ಆಧಾರವಾಗಿರ್ತಕ್ಕಂಥ ಪ್ರಶ್ನೆಗಳು. ಬುಕ್ಕಿನಾಗ ಇನ್ಫಾರ್ಮೇಶನ್ ಇರ್ತದೆ, ಬಟ್ ಆ ಇನ್ಫಾರ್ಮೇಶನ್ಸ್ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ, ಆ ಇನ್ಫಾರ್ಮೇಶನ್ಸ್ ಎಕ್ಸ್ಪ್ಲನೇಷನ್ಸ್ ಇರೋದಿಲ್ಲ. ಆ ಗ್ರೌಂಡ್ ಮೇಲೆ ಇಲ್ಲಿ ಕ್ವಶನ್ಸ್ಗಳು ಡಿವೈಡ್ ಆಗುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ಯಾಕೆ ಸರ್ ಇದು? ಸಿಂಪಲ್ ಲಾಜಿಕ್ ನೋಡಿ. ಈಗ ಸಿಟಿಜನ್ಶಿಪ್ ಬಗ್ಗೆ ನಾವು ಹೇಳ್ತೀವಿ. ಸಿಟಿಜನ್ಶಿಪ್ ದಲ್ಲಿ ಆರ್ಟಿಕಲ್ ನಂಬರ್ 5 ಏನ್ ಹೇಳ್ತದೆ? ಆರ್ಟಿಕಲ್ ನಂಬರ್ 5 ಏನ್ ಹೇಳ್ತದೆ? ಪರ್ಸನ್ಸ್ ಹ್ಯಾವಿಂಗ್ ಸಿಟಿಜನ್ಶಿಪ್ ಥ್ರೂ ಡೊಮೆಸಿಲ್, ಪರ್ಸನ್ಸ್ ಹ್ಯಾವಿಂಗ್ ಸಿಟಿಜನ್ಶಿಪ್ ಥ್ರೂ ಡೊಮೆಸಿಲ್, ಅಧಿವಾಸದ ಮುಖಾಂತರ ಭಾರತದ ಪೌರತ್ವವನ್ನು ಪಡಿತಾನೆ ಅಂತಕ್ಕಂಥ ಬುಕ್ ಹೇಳ್ತದೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇದ್ರ ಮಾತ್ರ ಕೊಡ್ತದೆ. ಬಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಡೊಮೆಸಿಲ್? ವಾಟ್ ಈಸ್ ದ ಮೀನಿಂಗ್ ಆಫ್ ದ ಡೊಮೆಸಿಲ್? ಅಧಿವಾಸ ಅಂದ್ರೆ ಏನು? ಈಸ್ ನಾಟ್ ಮೆನ್ಷನ್ ಇನ್ ದ ಬುಕ್. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೂಡ ಇಟ್ ಇಸ್ ನಾಟ್ ಮೆನ್ಷನ್ ದ ಮೀನಿಂಗ್ ಆಫ್ ದ ಡೊಮೆಸಿಲ್. ಬಟ್ ಕ್ವಶನ್ಸ್ ರೈಸ್ ಮಾಡಿಬಿಡ್ತಾನೆ ಅಂತ. ಡೊಮೆಸಿಲ್ ಬಂದಾಗ ದೇರ್ ಆರ್ 2 types ಆಫ್ ಡೊಮೆಸಿಲ್. ಒನ್ ಈಸ್ ಬೈ ಬರ್ತ್, ಡೊಮೆಸಿಲ್ ಬೈ ಬರ್ತ್, ಡೊಮೆಸಿಲ್ ಬೈ ಚಾಯ್ಸ್. ಈಗ ಅಧಿವಾಸ, ನಾನೀಗ ಮೈಸೂರಿಗೆ ಬಂದಿದ್ದೀನಿ, ರೈಟ್? ಒಂದು ವಾರ ಇರ್ತೇನೆ, 10 ದಿವಸ ಇರ್ತೇನೆ, ರೈಟ್? ಬಟ್ ಮೈಸೂರು ಈಸ್ ನಾಟ್ ಮೈ ಡೊಮೆಸಿಲ್.
ನನ್ನ ವಾಸಸ್ಥಾನ ಈಗ ನನ್ನ ವಾಸಸ್ಥಾನ ಆಗ್ತದೆ ವಿನ ನಂದು ಅಧಿವಾಸವಾಗುವುದಿಲ್ಲ. ಇದು ಅಧಿವಾಸ ಅಂದ್ರೆ ಹಾಗೆ ನಾನು ವಾಸಸ್ಥಾನ ಅಷ್ಟೇ ಅಲ್ಲ, ನನ್ನ ಬದುಕನ್ನು ಇಲ್ಲಿ ನಾನು ಕಟ್ಕೊಳ್ತೇನೆ. ಮೈ ಲೈಫ್ ಶುಡ್ ಬಿ ಕ್ರಿಯೇಟ್ ಹಿಯರ್. ನನ್ನ ಜೀವನವನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೋತೀನಿ, ನನ್ನ ಲೈಫನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೋತೀನಿ ಅನ್ನೋ ಉದ್ದೇಶ ಇದ್ರೆ ಅದಕ್ಕೆ ನಾವು ಡೊಮೆಸಿಲ್ ಅಂತಕ್ಕಂಥ ಮೀನಿಂಗ್ ಬರೆಸ್ತೀವಿ. ಬಟ್ ನನಗ ಆಸೆ ಇಲ್ಲ, ನಾ ಇಲ್ಲಿ ನಿಮಗೆ ಪಾಠ ಮಾಡ್ಬೇಕು ಬಂದಿದ್ದೀನಿ, ಮುಗಿದ ತಕ್ಷಣ ನನ್ನ ಪಾಡಿ ನಾನು ಹೋಗ್ತೀನಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಬಟ್ ನಿಮ್ದು ಹಾಗಲ್ಲ, ನಿಮ್ಮ ಪೂರ್ವಿಕರು ಇಲ್ಲೇ ಇದ್ದಾರೆ, ನೀವು ಕೂಡ ಇಲ್ಲೇ ಇದ್ದೀರಿ, ರೈಟಾ? ಒಂದು ಏನಾದ್ರು ನನ್ನ ಬದುಕನ್ನು ನಾನು ಕಟ್ಕೊಳ್ಬೇಕು ಅಂತ ಬರುವಂತ ಮೀನಿಂಗಿಗೆ ಡೊಮೆಸಿಲ್. ಹಾಗಾದ್ರೆ ಡೊಮೆಸಿಲ್ ಡೆಫಿನಿಷನ್ಸ್ ಯಾರು ಕೊಟ್ರು? ಸುಪ್ರೀಂ ಕೋರ್ಟ್. ಯಾವುದರ ಮೇಲೆ? ಸುಮಾರು 4 ಕೇಸಸ್ಗಳ ತಳಹದಿಯ ಮೇಲೆ ದ ಸುಪ್ರೀಂ ಕೋರ್ಟ್ ಕ್ಯಾನ್ ಗಿವ್ ದ ಮೀನಿಂಗ್ ಆಫ್ ದ ಡೊಮೆಸಿಲ್. ಕಂಟಿನ್ಯೂ 4 ಮೊಕದ್ದಮೆಗಳ ಆಧಾರದ ಮೇಲೆ ಏನ್ ಮಾಡ್ತದೆ, ಈ ಡೊಮೆಸಿಲ್ ಅಂತಕ್ಕಂಥ ಪದವನ್ನು ಹೇಳ್ತದೆ ಅಂತ. ಇಲ್ಲಿ ಅಧಿವಾಸ ಅನ್ನೋ ಪದವನ್ನು ಬುಕ್ ಹೇಳುತ್ತೆ, ಅಧಿವಾಸ ಅನ್ನೋ ಪದ ಹೇಳುತ್ತೆ, ಡೊಮೆಸಿಲ್ ಅಂತಕ್ಕಂಥ ಪದ ಹೇಳುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಡೊಮೆಸಿಲ್ ಇಸ್ ನಾಟ್ ಮೆನ್ಷನ್ ಇನ್ ದ ರೆಫರೆನ್ಸ್ ಬುಕ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಟೋಲ್ಡ್? ಸೊ ಇದಕ್ಕೆ ನಮ್ಗೆ 5 ಪ್ರಶ್ನೆಗಳು ಬರ್ತಾವು. ಇಲ್ಲಿಂದ ಕೋಚಿಂಗ್ ಸ್ಟಾರ್ಟ್ ಆಯ್ತಿರಿ. ನಿಮ್ಗೆ ಕೋಚಿಂಗ್ ಬೇಕಾಗಿರೋದು ಇದು. ನಾವ್ ಯಾಕೆ ಫೇಲ್ಯೂರ್ ಆಗ್ತಾ ಇದೀವಿ ಗೊತ್ತಾ? ನಾವು ಇಟ್ಟ ಪಾಠ ಮಾಡೋದು, ನೀವು ಇಟ್ಟ ಓದೋದು. ಈ ಕ್ಷೇತ್ರ ಬಿಟ್ಟ ಹೊರಗೆ ಬರ್ತಾನೆ ಇಲ್ಲ. ಬಟ್ ಈ ಕ್ಷೇತ್ರದಾಗ ಯಾವಾಗ ಬರ್ತೀವೋ ದೆನ್ ಓನ್ಲಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್. ನಾವು ಪರೀಕ್ಷೆ ಪಾಸ್ ಆಗ್ತೀವಿ ಅಂತಕ್ಕಂಥ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಡೊಮೆಸಿಲ್ ಅಂತಕ್ಕಂಥ ಡೊಮೆಸಿಲ್. ವಾಟ್ ಈಸ್ ದ ಪ್ರೆಸೆಂಟ್ ಸ್ಟೇಟಸ್ ಆಫ್ ಡೊಮೆಸಿಲ್ ಇನ್ ನ್ಯೂ ಸಿನಾರಿಯೋ ಇನ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್? ಭಾರತದ ರಾಜ್ಯಾಡಳಿತ ಒಂದು ವ್ಯವಸ್ಥೆಯಲ್ಲಿ ಡೊಮೆಸಿಲ್ ಅಂತಕ್ಕಂಥ ವ್ಯವಸ್ಥೆ ಏನಾಗಿದೆ? ಇಟ್ ಇಸ್ ಟೋಟಲಿ ಡ್ರಾಪ್ ಔಟ್. ಇದನ್ನ ಡ್ರಾಪ್ ಔಟ್ ಮಾಡಿದ್ದಾರೆ. ಈಗ ಇನ್ಸ್ಟೆಡ್ ಆಫ್ ದಿಸ್ ಆರ್ಟಿಕಲ್ ನಂಬರ್ 5 ಏನು ಮಾಡಿದ್ರು? 1955 ಸಿಟಿಜನ್ಶಿಪ್ ಆಕ್ಟ್. 5 ಅಕ್ಯುಜೇಷನ್, 5 ಲಾಸಸ್. ಇದಕ್ಕೆ ನಾವು ಏನಂತ ಕರಿತೀವಿ? ಪ್ರೆಸೆಂಟು, ಆಮೇಲೆ ಇದು ಅಪ್ಲೈಡು ಅಂಡ್ ಪ್ರೆಸೆಂಟ್ ಸ್ಟೇಟಸ್ ಅಂತಕ್ಕಂಥದ್ದು ಏನು ಅಂತ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇದು ನಮಗೆ ಬೇಕಾಗಿರೋದು ಇವತ್ತು ಅಂತ. ಇವುಗಳನ್ನ ನೀವು ನೀಟಾಗಿ ಓದ್ಕೊಂಡು, ಬರೀ ನಾ ಗಂಗಾಧರ ಬುಕ್ ಓದ್ಕೋತೀನಿ ಸರ್, ಲಕ್ಷ್ಮೀಕಾಂತ್ ಬುಕ್ ಓದ್ಕೋತೀನಿ, ಲಕ್ಷ್ಮೀಕಾಂತ್ ಬುಕ್ ಈಸ್ ಎನಫ್, ಲಕ್ಷ್ಮೀಕಾಂತ್ ಬುಕ್ ಈಸ್ ಎನಫ್ ಟು ಕ್ಲಿಯರ್ ದ IAS ಎಕ್ಸಾಮ್ ಅಂದ್ರೆ ಇಡೀ ಲಕ್ಷ್ಮೀಕಾಂತ್ ಬುಕ್ ಅನ್ನು ರಟ್ ಹೊಡಿತಾರ. ಹೌದಾ? ಹೊಡಿಬಹುದು. ಕನ್ನಡ ಮೀಡಿಯಂ ಗಂಗಾಧರ ಬುಕ್ ಅನ್ನು ರಟ್ ಹೊಡಿಬಹುದು. ರಟ್ ಹೊಡೆದವ್ರು ಪಾಸ್ ಆಗಿದಾರ? ಇಲ್ಲ. ರಟ್ ಹೊಡೆದವ ಹೇಳ್ಬೋದು, ಬರೀ ಪಾಯಿಂಟ್ಗಳನ್ನು ಹೇಳ್ಬೋದೇ ವಿನಃ ಅಲ್ಲಿ ಅಪ್ಲೈಡ್ ಕ್ವಶನ್ಸ್ ಗಳು ಬಂದಾಗ ಇಷ್ಟು ಓದಿದ್ರು ಕೂಡ ಕ್ವಶನ್ಸ್ ಗಳ ಕೇಳುವ ಒಂದು ಪ್ರಕ್ರಿಯೆ ಮತ್ತೆ ಡಿಫ್ರೆಂಟ್ ಆಗಿರ್ತದೆ. ಯಾಕಂದ್ರೆ ಕ್ವಶನ್ ಪೇಪರ್ ಕ್ಯಾನ್ ಡಿಸೈನ್ಡ್ ಇನ್ 6 ಆಂಗಲ್: ಫ್ಯಾಕ್ಚುಯಲ್, ಕಾನ್ಸೆಪ್ಚುಯಲ್, ಮಿಕ್ಸ್ಡ್ ಕಾನ್ಸೆಪ್ಚುಯಲ್, ಫ್ಯಾಕ್ಚುಯಲ್, ಅಸರ್ಷನ್ ರೀಸನ್, ಮ್ಯಾಚ್ ಟೈಪ್ ಅಂಡ್ ಅನಲಿಟಿಕಲ್ ಟೈಪ್. ಈ 6 ಆಂಗಲದಲ್ಲಿ ಪ್ರಶ್ನೆಗಳ ಸ್ವರೂಪ ಬರುತ್ತೆ. ಅದನ್ನ ನಾವು ಫೇಸ್ ಮಾಡ್ಬೇಕು. ಒಂದು ಇನ್ಫಾರ್ಮೇಶನ್ಸ್ ಅನ್ನ 6 ಆಂಗಲ್ದಲ್ಲಿ ನಾವು ನೋಡ್ಬೇಕಾಗ್ತದೆ. ಈ ಆಂಗಲ್ದಲ್ಲಿ ಹೇಗಿದೆ, ಈ ಆಂಗಲ್ದಾಗಿ ಈ ಕ್ವಶನ್ ಫ್ಯಾಕ್ಚುಯಲ್ ಬಂದ್ರೆ ಹೇಗೆ ಬರುತ್ತೆ, ಈ ಕ್ವಶನ್ ಕಾನ್ಸೆಪ್ಚುಯಲ್ ಬಂದ್ರೆ ಹೇಗೆ ಬರುತ್ತೆ, ಈ ಕ್ವಶನ್ಸ್ ಮಿಕ್ಸ್ಡ್ ಕಾನ್ಸೆಪ್ಚುಯಲ್ ಫ್ಯಾಕ್ಚುಯಲ್ದಾಗ ಹೇಗೆ ಬರ್ತದೆ, ಈ ಕ್ವಶನ್ಸ್ ಮ್ಯಾಚ್ ಟೈಪ್ ಬಂದ್ರೆ ಯಾವ ತರ ಬರ್ತದೆ, ಈ ಕ್ವಶನ್ಸ್ ಅಸರ್ಷನ್ ಅಂಡ್ ರೀಸನ್ 2023 UPSC ಯಲ್ಲಿ ಸುಮಾರು 18 ಕ್ವಶನ್ಸ್ಗಳು ಅಸರ್ಷನ್ ಅಂಡ್ ರೀಸನ್. ನಾವು UPSC ಬರೀ ಮುಂದೆ ಒಂದು 3-4 ಅಷ್ಟೇ ಬರ್ತಿದ್ವು, 3-4. ಲಾಸ್ಟ್ ಇತ್ತೀಚೆಗೆ ಅಸರ್ಷನ್ ರೀಸನ್ಗಳನ್ನ ಜಾಸ್ತಿ ಕೇಳ್ತಿದ್ದಾನೆ ಅಂತಕ್ಕಂಥದ್ದು. ದೆನ್ ನಾವು ನೋಡಿದಾಗ ಜಿಯೋಗ್ರಫಿ, KIS ಗೆ 15 ಕ್ವಶನ್ಸ್, KAS ಗೆ 15 ಕ್ವಶನ್ಸ್, PSI ಗೆ 12ರಿಂದ 15, ಪೊಲೀಸ್ ಕಾನ್ಸ್ಟೇಬಲ್ 10ರಿಂದ 14, 15. ಓಕೆ, ಸೊ ಲೈಕ್ ದಿಸ್ ಒನ್. ಜಿಯೋಗ್ರಫಿಯಲ್ಲಿ ಕಾನ್ಸ್ಟಿಟ್ಯೂಷನ್ಸ್ ಡಿವೈಡ್ ಮಾಡಿಕ್ಕಾಗಲ್ಲ. ಜಿಯೋಗ್ರಫಿಯ ನಾವು ಪಾರ್ಟ್ಸ್ ಗಳನ್ನು ನೋಡ್ತೀವಿ, 4 ಪಾರ್ಟ್ಸ್ ಗಳನ್ನು ಮಾಡ್ತೀವಿ. ಒಂದು ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಅಂತ. ಸೊ ಫಸ್ಟ್ ಪ್ರಿಯಾರಿಟಿ ಗೋಸ್ ಟು ದಿ ಫಿಸಿಕಲ್ ಜಿಯೋಗ್ರಫಿ. ಫಸ್ಟ್ ಪ್ರಿಯಾರಿಟಿ ನಾವು ಎದಕ್ಕೆ ಕೊಡ್ತೀವಿ? ಇಟ್ ಶುಡ್ ಬಿ ಫಿಸಿಕಲ್ ಜಿಯೋಗ್ರಫಿ ಕೊಡ್ತೀವಿ ಅಂತ. ಸೋಲಾರ್ ಸಿಸ್ಟಮ್ಸ್ ಆಗಿರ್ಬೋದು, ಲ್ಯಾಟಿಟ್ಯೂಡ್ಸ್, ಲ್ಯಾಂಜಿಟ್ಯೂಡ್, ಅಟ್ಮಾಸ್ಫಿಯರ್, ಲಿಥೋಸ್ಫಿಯರ್, ಬಯೋಸ್ಫಿಯರ್, ಅಟ್ಮಾಸ್ಫಿಯರ್, ಇಂಟೀರಿಯರ್ ಪಾರ್ಟ್ ಆಫ್ ದ ಅರ್ತ್, ರಿವರ್ ಪ್ಯಾಟರ್ನ್ ಸಿಸ್ಟಮ್, ಹೌದಾ, ವೋಲ್ಕೆನೋಸ್, ಅರ್ಥ್ ಕ್ವಿಕ್ಸ್,
ದ ಫಾರ್ಮೇಶನ್ ಆಫ್ ದ ಮೌಂಟೇನ್ಸ್. ಇವುಗಳ ಬಗ್ಗೆ ಇದು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕ್ರಿ. ಫಾರ್ಮೇಶನ್ ಆಫ್ ಮೌಂಟೇನ್ಸ್ ಗೊತ್ತಾದ್ರೆ ಮಾತ್ರ ನಿಮ್ಗೆ ಹಿಮಾಲಯಗಳು ಹೇಗಾದವು, ದೆನ್ ವಿಂಧ್ಯ ರೇಂಜ್ ಹಾಗಾಯ್ತು, ಸಾತ್ಪುರ ರೇಂಜು, ಮೈಕಲ್ ರೇಂಜು, ಕೈಮೂರ್ ರೇಂಜ್, ಡೆಕ್ಕನ್ ಪ್ಲೇಟ್ಯೂ ನಲ್ಲಿ ಬರ್ತಕ್ಕಂಥ ರೇಂಜಸ್ ಗಳು, ಹಿಮಾಲಯನ್ ರೇಂಜ್, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಇಫ್ ಯು ಡೋಂಟ್ ನೋ ಹೌ ಟು ಫಾರ್ಮೇಶನ್ ಆಫ್ ದ ಮೌಂಟೇನ್ಸ್, ಸಿಂಪ್ಲಿ ಯು ಕ್ಯಾನ್ ಮಗ್ಗಿಂಗ್ ದ ಹಿಮಾಲಯ ಮೌಂಟೇನ್ಸ್, ದ ಲೆಂತ್, ದೆನ್ ಪೀಕ್ಸ್, ಹೈಟ್ ಆಫ್ ದ ಪೀಕ್ಸ್, ಲೆಂತ್ ಆಫ್ ದ ರೇಂಜ್, ಮಗ್ಗಿಂಗ್ ಮಾಡ್ಬೇಕಾಗ್ತದೆ ನೀವು. ಟೆಕ್ಟಾನಿಕ್ ಪ್ಲೇಟ್ಸ್ ಗಳು ಯಾವ ಫಾರ್ಮೇಶನ್ಸ್ ಮೇಲೆ ಆಗ್ತದೆ, ಟೆಕ್ಟಾನಿಕ್ ಪ್ಲೇಟ್ಸ್, ವಾಟ್ ಆರ್ ದ ಟೆಕ್ಟಾನಿಕ್ ಪ್ಲೇಟ್ಸ್, ಟೆಕ್ಟಾನಿಕ್ ಪ್ಲೇಟ್ಸ್ ಗಳು ಯಾವ ಆಧಾರ ಮೇಲೆ ಆಗ್ತದೆ ಅಂತಕ್ಕಂಥದ್ದು ನೀವು ನೋಡ್ಬೇಕಾಗ್ತದೆ. ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ನೋ ದ ಬೇಸಿಕ್ ಐಡಿಯಾ ಅಬೌಟ್ ದಿ ಇನ್ಫಾರ್ಮೇಶನ್ಸ್, ಡಿಫಿಕಲ್ಟ್ ಟು ಕನ್ಸ್ಟ್ರಕ್ಟ್ ದಿ ಕರೆಂಟ್ ಇವೆಂಟ್ಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ದಟ್ ಇಸ್ ಫಿಸಿಕಲ್ ಜಾಗ್ರಫಿ, ಸೆಕೆಂಡ್ ಪ್ರಿಯಾರಿಟಿ ಇಟ್ ಗೋಸ್ ಟು ದಿ ಇಂಡಿಯನ್ ಜಾಗ್ರಫಿ ಅಂತಕ್ಕಂಥ ಇಂಡಿಯನ್ ಕ್ಲೈಮೇಟ್. ನೋಡ್ರಿ, ಬರೇ ಹಿಮಾಲಯ ಅಂತ ನಾವು ಓದ್ತೀವಿ, ಹಿಮಾಲಯದಲ್ಲಿ ಬರ್ತಕ್ಕಂಥ ಹಿಮಾಲಯದ ಮಹತ್ವಗಳು ಏನ್ರಿ? ಯಂಗ್ ಫೋಲ್ಡ್ ಮೌಂಟೇನ್ಸ್, ತರುಣ ಮಡಿಕೆ ಪರ್ವತಗಳು ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನ ಟೂರಿಸ್ಟ್ ಬರ್ತಾರೆ ಇನ್ ದ ಮಂತ್ ಆಫ್ ಡಿಸೆಂಬರ್ ಅಂಡ್ ಜನವರಿ, ನವೆಂಬರ್ ಇಂದ. ಹೌದಾ? ಯಾಕೆ ಹೇಳ್ರಿ? ನಾವು ಏನ್ ಓದ್ತೀವಿ ಅಂದ್ರೆ ಇಲ್ಲಿ ಉಗಮವಾಗ್ತಕ್ಕಂಥ ನದಿಗಳು ವಿಚ್ ರಿವರ್ಸ್ ಆರ್ ಆರಿಜಿನೇಟೆಡ್ ಇನ್ ದ ಹಿಮಾಲಯ ರೇಂಜ್ ಥ್ರೂಔಟ್ ಇಯರ್ ಏನಾಗ್ತದ, ಅದು ಒಂದು ವಾಟರ್ ಫ್ಲೋ ಕೊಡ್ತದೆ ಅಂತಕ್ಕಂಥ, ನೀರನ್ನು ಹರಿವು ಕೊಡ್ತದ. ಅಲ್ಲಿ ಉಗಮ ಆಗ್ತಕ್ಕಂಥ ನದಿಗಳು ಯಾವ್ಯಾವ? ಗಂಗಾ, ಸಿಂಧು, ಬ್ರಹ್ಮಪುತ್ರ ಅಂಡ್ ಇಟ್ಸ್ ಟ್ರಿಬ್ಯೂಟರೀಸ್. ಗಂಗಾ, ಇಂಡಸ್, ಬ್ರಹ್ಮಪುತ್ರ ಅಂಡ್ ಇಟ್ಸ್ ಟ್ರಿಬ್ಯೂಟರೀಸ್. ಗಂಗಾ, ಯಮುನಾ, ಯಮುನಾ ಆಗ್ತದೆ ಟ್ರಿಬ್ಯೂಟರಿ ಆಫ್ ಗಂಗಾ. ಗಂಗಾ ಇರ್ಬೋದು, ಯಮುನಾ ಇರ್ಬೋದು, ಬ್ರಹ್ಮಪುತ್ರ ಅದರ ಉಪನದಿ ಇರ್ಬೋದು, ಸಿಂಧು ನದಿ ಇರ್ಬೋದು, ಅದರ ಉಪನದಿಗಳಿರ್ಬೋದು ಅಂತಕ್ಕಂಥದ್ದು ಇಡೀ ವರ್ಷ ಏನಾಗ್ತದೆ ತುಂಬಿಕೊಂಡು ಹರಿತಾವು ಅಂತ. ಹೌದಾ? ಹಾಗಾಗಿ ದ ನದರ್ನ್ ಪ್ಲೇನ್ಸ್ ಈಸ್ ಮೋಸ್ಟ್ ಫರ್ಟೈಲ್. ಈ ನದರ್ನ್ ಪ್ಲೇನ್, ಉತ್ತರ ಬಯಲು ಸೀಮೆ ಅಂತ ನಾವ್ ಏನ್ ಹೇಳ್ತೀವೋ ಅದು ಹೆಚ್ಚು ಫರ್ಟೈಲ್ ಆಗಿದೆ, ಫಲವತ್ತತೆಯಿಂದ ಕೂಡಿದೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಹೌದಾ? ಸೆಕೆಂಡ್, ಇದು ಇಲ್ಲಿರ್ತಕ್ಕಂಥ ಸಾಮಾನ್ಯವಾಗಿ ವಿಂಡ್ಗಳನ್ನ ತಡೆ ಹಿಡಿತದರಿ. ಇದು ಕೋಲ್ಡ್ ವಿಂಡ್ಸ್, ಶೀತ ಮಾರುತಗಳನ್ನು ತಡೆ ಹಿಡಿತದೆ ರೀ. ಎಲ್ಲಿಂದ ಬೀಸ್ತಕ್ಕಂಥ ಶೀತ ಮಾರುತಗಳು? ಸೈಬೇರಿಯನ್ ವಿಂಡ್ಸ್. ಸೈಬೇರಿಯನ್ ವಿಂಡ್ಸ್ ಗಳನ್ನು ಏನ್ ಮಾಡ್ತದೆ? ಶೀತ ಕೋಲ್ಡ್ ವಿಂಡ್ಸ್ ಅಂತ ಏನು ಕರಿತಾರೆ, ಪೂರ್ತಿ ತಡೆ ಹಿಡಿತದ್ರಿ. ಹಿಮಾಲಯ ಇಲ್ಲ ಅಂತಂದ್ರೆ ಇಡೀ ಪರಿಸ್ಥಿತಿ ಏನಾಗ್ತಿತ್ತು ಅಂದ್ರೆ ಶೀತಲಮಯವಾದಂತ ಅತಿ ಕೋಲ್ಡ್ ವಿಂಡ್ಸ್ ಗಳು ಅಟ್ಯಾಕ್ ಮಾಡಿಬಿಡ್ತಾವ್ರಿ. ನೀವು ಡೆಲ್ಲಿಗೆ ಹೋಗ್ರಿ, 4 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್, 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್, 8 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್, ಕೋಲ್ಡ್ ವಿಂಡ್ಸ್. ಅದೇ ಸೌತ್ ಇಂಡಿಯಾಕ್ಕೆ ಯಾಕೆ ಬರಲ್ಲ ಅಂತಂದ್ರೆ ಸಾತ್ಪುರ ಬೆಟ್ಟಗಳು, ಮಹಾದೇವ ಬೆಟ್ಟಗಳು, ಮೈಕಲ್ ರೇಂಜ್, ಕೈಮೂರ್ ರೇಂಜ್, ಈ ಡೆಕ್ಕನ್ ಪ್ಲೇಟ್ಯೂ ಅಂತಕ್ಕಂಥ ಇಲ್ಲಿ ಬರೋದ್ರ ಒಳಗಡೆ ಇವೆಲ್ಲ ಬ್ಲಾಕ್ ಮಾಡಿಬಿಡ್ತದ್ರಿ ಅಂತ. ಆಮೇಲೆ ಮಾನ್ಸೂನ್ ಯಾವ ತರ ಎಂಟ್ರಿ ಆಗ್ತದೆ? ಮಾನ್ಸೂನ್ ಮಾನ್ಸೂನ್ ಲೇಟ್ ಆಗಿ ಎಂಟ್ರಿ ಆಗ್ತದೆ, ಇನ್ನು ಕೆಲವೊಂದ್ಸಲ ಬೇಗನೆ ಎಂಟ್ರಿ ಆಗ್ತದೆ ಅಂತಕ್ಕಂಥದ್ದು. ಇವುಗಳನ್ನ ಜಿಯೋಗ್ರಫಿಯಲ್ಲಿ, ಇಂಡಿಯನ್ ಜಿಯೋಗ್ರಫಿಯಲ್ಲಿ ನೋಡ್ಕೋಬೇಕು ನೀವು. ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿ ಇರ್ಬೋದು, ಇಂಡಿಯನ್ ಕ್ಲೈಮೇಟ್ ಆಗಿರ್ಬೋದು, ಇಂಡಿಯನ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಹೌದಾ, ಇಂಡಿಯನ್ ಮಿನರಲ್ಸ್ ಆಗಿರ್ಬೋದು, ವೆಜಿಟೇಷನ್ಸ್ ಆಗಿರ್ಬೋದು, ಫನ್ನ ಆಗಿರ್ಬೋದು, ಇವುಗಳನ್ನ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ನೋಡ್ಬೇಕು ಅಂತಕ್ಕಂಥದ್ದು. ರೈಟ್? ಇನ್ನ ಕರ್ನಾಟಕ ಜಿಯೋಗ್ರಫಿ ಅಂದ್ರೆ ಇಟ್ ಈಸ್ ಆಲ್ಸೋ ದಿ ಪಾರ್ಟ್ ಆಫ್ ದಿ ಇಂಡಿಯನ್ ಜಿಯೋಗ್ರಫಿ. ಇಂಡಿಯನ್ ಜಿಯೋಗ್ರಫಿಯಲ್ಲಿ ಸೂಪರ್ಫಿಷಿಯಲ್ ಹೋಗಿರ್ತದೆ, ಆದ್ರೆ ಕರ್ನಾಟಕದಲ್ಲಿ ಮತ್ತೆ ಪ್ಲೇನ್ ಯಾವುದು, ಕೋಸ್ಟಲ್ ಯಾವುದು, ಪ್ಲೇನ್ ಯಾವುದು, ಇದ್ರ ಬಗ್ಗೆ ಒಂಚೂರು ನೋಡ್ಕೋಬೇಕಾಗ್ತದೆ. ವರ್ಲ್ಡ್ ಜಿಯೋಗ್ರಫಿ ಥರ್ಡ್ ಪ್ರಿಯಾರಿಟಿ, UPSC ಎಕ್ಸಾಮ್ ಥರ್ಡ್ ಇದು ಯಾವುದು? ವರ್ಲ್ಡ್ ಜಿಯೋಗ್ರಫಿ. ಕರ್ನಾಟಕ ಜಿಯೋಗ್ರಫಿ ಕ್ವಶನ್ಸ್ UPSC ಬರಲ್ಲ, KPSC ಬರ್ತದೆ, PSI ಬರ್ತದೆ, PC ಬರ್ತದೆ ಅಂತಕ್ಕಂಥದ್ದು. ಬಟ್ ಇದು 4ನೇ ಥರ್ಡ್ ಪ್ಲೇಸಸ್. ಇದು ಯಾವುದಕ್ಕೆ? ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್. ಸೆಂಟ್ರಲ್ ಗವರ್ಮೆಂಟ್ಗೆ ಇದು ನೆಗ್ಲಿಜಿಬಲ್, ಬರೋದೇ ಇಲ್ಲ. ದಿಸ್ ಈಸ್ ದ ಥರ್ಡ್ ಪ್ಲೇಸ್. ವರ್ಲ್ಡ್ ಜಿಯೋಗ್ರಫಿ, ಕಾಂಟಿನೆಂಟ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಮೌಂಟೇನ್ಸ್ ಗಳ ರೇಂಜು, ಆಂಡೀಸ್ ಆಗಿರ್ಬೋದು, ಆಮೇಲೆ ರಾಕೀಸ್ ಮೌಂಟೇನ್ಸ್ ಗಳಾಗಿರ್ಬೋದು. ಹೌದಾ? ಸೊ ಆಫ್ರಿಕಾ ಕಾಂಟಿನೆಂಟ್ ಏನು ಬರ್ತಕ್ಕಂಥ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಇಕ್ವೆಟೋರಿಯಲ್ ಲೈನ್ ಯಾವ ಕಾಂಟಿನೆಂಟ್ ಮುಖಾಂತರ ಪಾಸ್ ಆಗ್ತದೆ ನೋಡಿದಾಗ ಆಫ್ರಿಕಾ ಕಾಂಟಿನೆಂಟ್ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಆಮೇಲೆ ನದಿಗಳ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರೈನ್ ಫಾಲು, ಅಲ್ಲಿ ಕ್ಲೈಮೇಟು, ಅಲ್ಲಿ ಬರ್ತಕ್ಕಂಥ ಕ್ರಾಪ್ಸ್ಗಳು. ತುಂಬಾ ಡೆಪ್ತ್ ಬೇಡ, ಬಟ್ ಅಟ್ಲೀಸ್ಟ್ ಸೂಪರ್ಫಿಷಿಯಲ್ ಒಂದ್ ಸ್ವಲ್ಪ ನಿಮ್ಗೆ ನಾಲೆಜ್ ಇರಲಿ ಅಂತಕ್ಕಂಥದ್ದು. ರೈಟಾ? ಇದು ಜಿಯೋಗ್ರಫಿ ಆದ್ರೆ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥದ್ದು ಹಿಸ್ಟ್ರಿ.
ancient history, medieval, modern, ಕರ್ನಾಟಕ ಹಿಸ್ಟ್ರಿ. ಇನ್ನೊಂದು ಎರಡು ಮಾಡ್ಬೋದ್ರಿ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಭಾರತ ಸ್ವಾತಂತ್ರ್ಯದ ಚಳುವಳಿಗಳು ಅಂತ 90 ಇಯರ್ಸ್, ಅದು 90 ಇಯರ್ಸ್ ಬರ್ತದೆ. 1857 1947 ವರೆಗೂ. ಸೊ 90 ಇಯರ್ಸ್. ದ ಫಸ್ಟ್ ರಿವೋಲ್ಟ್ ಆಫ್ ಇಂಡಿಯಾ, ದ ಫಸ್ಟ್ ರಿವೋಲ್ಟ್ ಆಫ್ ಇಂಡಿಯಾದಿಂದ ನಾವೇನ್ ಮಾಡ್ಕೋತೀವಿ ಅಂದ್ರೆ ಅಪ್ ಟು 1947 90 ಇಯರ್ಸ್. ಅಲ್ಲಿ ನಮಗೆ ಸ್ವಾತಂತ್ರ್ಯದ ಚಳುವಳಿ ಅಂತ ಕರ್ನಾಟಕ ಹಿಸ್ಟ್ರಿ ಬರ್ತದೆ. ಆರ್ಟ್ ಅಂಡ್ ಕಲ್ಚರ್ ಅಂತಕ್ಕಂಥದ್ದನ್ನು ಕೂಡ ನೀವು ನೋಡ್ಕೋಬಹುದು. ಆರ್ಟ್ ಅಂಡ್ ಕಲ್ಚರ್ UPSC KPSC ಇದ್ರೆ ಮಾತ್ರ ಆರ್ಟ್ ಅಂಡ್ ಕಲ್ಚರ್ ಫೋಕಸ್ ಮಾಡಿ, ಅಂಡ್ ರೆಸ್ಟ್ ದವರು ನಾಟ್ ನೆಸಸರಿ ಟು ಫೋಕಸ್. ಇಲ್ಲಿ ಉಳಿದವರು ಇದನ್ನು ಫೋಕಸ್ ಮಾಡುವಂತ ಅವಶ್ಯಕತೆ ಇಲ್ಲ, ನಾಟ್ ನೆಸಸರಿ ಆರ್ಟ್ ಅಂಡ್ ಕಲ್ಚರ್ ಅಂತಕ್ಕಂಥದ್ದು. ಓಕೆ, ಇನ್ನ ಎನಿಸೆಂಟ್, ಮಿಡಿವಲ್, ಮಾಡರ್ನ್ ನಾವು ನೋಡಿದಾಗ ಎನಿಸೆಂಟ್ ಹಿಸ್ಟ್ರಿಯಲ್ಲಿ ನಮಗೆ ಸುಮಾರು 3 to 4 ಕ್ವಶನ್ಸ್, 3 ಕ್ವಶನ್ಸ್ ನಮ್ಗೆ ಇಲ್ಲಿ ಬರ್ತದೆ. 1 or 2 ಕ್ವಶನ್ಸ್ ಮಿಡಿವಲ್ ಹಿಸ್ಟ್ರಿ. ಬಟ್ ನಿಮಗೆ ಜಾಸ್ತಿ ಬರ್ತದೆ ಯಾವುದಕ್ಕೆ, ಗ್ರೂಪ್ ಸಿ ಎಕ್ಸಾಮ್ಸ್ಗೆ 2 to 3 ಕ್ವಶನ್ಸ್ ಬರ್ಬೋದು. 2 to 3 ಕ್ವಶನ್ಸ್ ಗ್ರೂಪ್ ಸಿ. ಬಟ್ UPSC KPSC ಹಾರ್ಡ್ಲಿ 1 or 2 ಕ್ವಶನ್ಸ್. ಅಂಡ್ ಮಾಡರ್ನ್ ಹಿಸ್ಟ್ರಿ ಇಟ್ ಶುಡ್ ಬಿ 5 ಕ್ವಶನ್ಸ್. ಮಾಡರ್ನ್ ಹಿಸ್ಟ್ರಿ, ನ್ಯಾಷನಲ್ ಮೂವ್ಮೆಂಟ್, ನ್ಯಾಷನಲ್ ಮೂವ್ಮೆಂಟ್ KIS ಮತ್ತು IAS ಗೆ ನ್ಯಾಷನಲ್ ಮೂವ್ಮೆಂಟ್ ಅನ್ನು ಫೋಕಸ್ ಮಾಡಿ ಅರೌಂಡ್ ಅಬೌಟ್ 3 to 4 ಕ್ವಶನ್ಸ್. 3 to 4 ಕ್ವಶನ್ಸ್. ಕರ್ನಾಟಕ ಹಿಸ್ಟ್ರಿ UPSC ಗೆ ಬರಲ್ಲ, ಹಾಗಾಗಿ ಇಲ್ಲಿ 3 ಕ್ವಶನ್ಸ್ KIS ಗೆ ಬೇರೆ ಬೇರೆ ಎಕ್ಸಾಮ್ಸ್ ಬರ್ತದೆ ಅಂತ. ನ್ಯಾಷನಲ್ ಮೂವ್ಮೆಂಟ್ ಸಹಿತವಾಗಿ ಇಲ್ಲಿ 5 ಕ್ವಶನ್ಸ್ ಗ್ರೂಪ್ ಸಿ ಅಂಡ್ KPSC ಎಕ್ಸಾಮ್ಸ್. ಇದಕ್ಕೆ ಬುಕ್ಸ್ಗಳು ನಿಮಗೆ ಬುಕ್ಸ್ ಯಾವುದೋ ಹೇಳಿಲ್ಲ ಅಂತ, ಜಿಯೋಗ್ರಫಿಗೆ ನೀವು 6th to 12th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಬುಕ್ ರೆಫರ್ ಮಾಡ್ಕೋಬಹುದು. ದಟ್ ಈಸ್ ದ ಗುಡ್ 6th to 12th ಸ್ಟ್ಯಾಂಡರ್ಡು. ಆಮೇಲೆ ಗಂಗಾಧರ ಬುಕ್ ರೆಫರ್ ಮಾಡ್ಕೊಡ್ರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ಗೆ. ಜಿಯೋಗ್ರಫಿ ಬೇಕಾದ್ರೆ ರಂಗನಾಥ್ ಅವ್ರ ಬುಕ್ ರೆಫರ್ ಮಾಡ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಬುಕ್ ಬೇರೆ ಬರ್ತದೆ. NCERT 6th to 12th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ, NCERT 6th to 12th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ. Then Oriental Longman Atlas, Oriental Longman. Otherwise Oxford. Okay. ನೆಕ್ಸ್ಟ್ ಇದಕ್ಕೆ ನಿಮಗೆ ಜಿಯೋಗ್ರಫಿಗೆ ಐ ಥಿಂಕ್ ಇಷ್ಟು ಸಾಕು, ಇಷ್ಟು ಪ್ರಿಪರೇಷನ್ ಮಾಡ್ಕೊಳ್ಳಿ. ಗ್ರೂಪ್ ಸಿ KIS ಗೆ ಜೆನಫ್. UPSC ಅಂದ್ರೆ ಸ್ವಲ್ಪ ನೀವು ಮಸ್ಜಿದ್ ಹುಸೇನ್ ಇಂಡಿಯನ್ ಜಿಯೋಗ್ರಫಿ ನೋಡ್ಕೋಬೇಕಾಗ್ತದೆ, ರೈಟ್? ಇಲ್ಲ ಅಂದ್ರೆ ಎನ್ಸೆಂಬಲ್ K ಸಿದ್ಧಾರ್ಥ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಇಷ್ಟು ಸಾಕಷ್ಟು ಇನ್ಫಾರ್ಮೇಶನ್ಸ್ ಇದೆ. ಕಾನ್ಸ್ಟಿಟ್ಯೂಷನ್ಸ್ಗೆ M ಲಕ್ಷ್ಮೀಕಾಂತ್, ಇಂಗ್ಲಿಷ್ ಮೀಡಿಯಂದಲ್ಲಿ M ಲಕ್ಷ್ಮೀಕಾಂತ್ ಕಾನ್ಸ್ಟಿಟ್ಯೂಷನ್ಸ್ ನೋಡ್ಕೊಳ್ಳಿ. ಇನ್ನು ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ RS ಶರ್ಮಾ ಆಲ್ರೆಡಿ ಬರ್ಸಿದ್ದೀನಿ ನಿಮಗೆ. RS ಶರ್ಮಾ ಅಂತಕ್ಕಂಥ ಬುಕ್ ತಗೊಳ್ರಿ. ಮಾಡರ್ನ್ ಹಿಸ್ಟ್ರಿಗೆ ಬಿಪಿನ್ ಚಂದ್ರ, ಮಾಡರ್ನ್ ಹಿಸ್ಟ್ರಿಗೆ ಬಿಪಿನ್ ಚಂದ್ರ. ಕನ್ನಡ ಮೀಡಿಯಂ ಇದೆ, ಇಂಗ್ಲಿಷ್ ಮೀಡಿಯಂ ಇದೆ, 2 ಮೀಡಿಯಂ ಇದಾವೆ ಇವು. ಬಿಪಿನ್ ಚಂದ್ರ, RS ಶರ್ಮಾ. ದೆನ್ ಕರ್ನಾಟಕ ಹಿಸ್ಟ್ರಿ ಸೂರ್ಯನಾಥ್ ಕಾಮತ್, ಕರ್ನಾಟಕ ಹಿಸ್ಟ್ರಿ ಸೂರ್ಯನಾಥ್ ಕಾಮತ್. ಇನ್ನ ಎಕಾನಮಿಗೆ ಸಂಬಂಧಪಟ್ಟಂತೆ ಎಕಾನಮಿಗೆ ಮೋರ್ ದೆನ್ 70% ಕ್ವಶನ್ಸ್ ಕರೆಂಟ್ ಇವೆಂಟ್ಸ್, ಪ್ರಚಲಿತ ವಿದ್ಯಮಾನಗಳ ಗಮನದಲ್ಲಿ ಇಟ್ಟುಕೊಂಡೆ ಪ್ರಶ್ನೆಗಳು ಬರೋ ಜಾಸ್ತಿ ಎಕಾನಮಿಗೆ. ಹಾಗಾಗಿ ಎಕಾನಮಿಗಳನ್ನ ಇಲ್ಲಿ ಪಾರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಪಾರ್ಟ್ 1 ಪಾರ್ಟ್ ಹಿಸ್ಟ್ರಿ ಅಥವಾ ಯಾವ ತರ ಮಾಡ್ತೀವಲ್ಲ ಪಾರ್ಟ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ. ಬಟ್ ಎಕಾನಮಿಯಲ್ಲಿ ಆದಷ್ಟು ನೀವು ರೀಸೆಂಟ್ ಗ್ಲೋಸರಿ ಇಸ್ ವೆರಿ ಇಂಪಾರ್ಟೆಂಟ್. ಗ್ಲೋಸರಿ ಎರಡಕ್ಕೆ ಇಂಪಾರ್ಟೆಂಟು, ಒಂದು ಜಿಯೋಗ್ರಫಿ ಮತ್ತು ಇನ್ನೊಂದು ಎಕಾನಮಿಗೆ ಅಂತ. ಅಂದ್ರೆ ಅರ್ಥ, GDP ಅಂದ್ರೆ ಏನು, NDP ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಮಾನಿಟರಿ ಪಾಲಿಸೀಸ್ ಅಂದ್ರೆ ಏನು, ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್ ಅಂತಂದ್ರೆ ಏನು, ಇವುಗಳ ಬಗ್ಗೆ ಒಂಚೂರು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಇಂಡಿಯನ್ ಎಕಾನಮಿ. ಇಂಡಿಯನ್ ಎಕಾನಮಿಯಲ್ಲಿ ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಮಾನಿಟರಿ ಪಾಲಿಸೀಸ್ ಆಗಿರ್ಬೋದು, ಅಗ್ರಿಕಲ್ಚರು, ಇಂಡಸ್ಟ್ರಿಯಲು, ಕಮ್ಯುನಿಕೇಶನ್, ಟ್ರಾನ್ಸ್ಪೋರ್ಟು, ಎಂಪ್ಲಾಯ್ಮೆಂಟು, ಅನ್ಎಂಪ್ಲಾಯ್ಮೆಂಟು, ಹೌದಾ, ಇವುಗಳ ಬಗ್ಗೆ ಸ್ವಲ್ಪ ನೀವು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE, NSE, ಇವುಗಳನ್ನು ಕೂಡ ಸ್ವಲ್ಪ ನೀವು ನೋಡ್ಕೋಬೇಕಾಗ್ತದೆ ಅಂತ. ಆಮೇಲೆ ಆ ವರ್ಷದಲ್ಲಿ ಬಂದಿರತಕ್ಕಂಥ ಬಜೆಟ್ ಬಗ್ಗೆ ನೋಡ್ಕೊಳ್ಳಿ. ಬಜೆಟ್ ಯಾವ್ಯಾವ ಅಮೌಂಟ್ ಅನ್ನು ಎಷ್ಟೆಷ್ಟಕ್ಕೆ ಅಲೋಕೇಶನ್ಸ್ ಮಾಡಿದ್ದಾರೆ, ಅಮೌಂಟ್ ಯಾವ್ಯಾವ ಸೆಕ್ಟರ್ಗೆ ಎಷ್ಟೆಷ್ಟು ಅಲೋಕೇಶನ್ ಮಾಡಿದಾರೆ, ಅಗ್ರಿಕಲ್ಚರು, ಇಂಡಸ್ಟ್ರಿಯಲ್ಗೆ ಎಷ್ಟು ಮಾಡಿದ್ದಾರೆ,
ಆಮೇಲೆ ಡಿಫೆನ್ಸಿಗೆ ಎಷ್ಟು ಮಾಡಿದ್ದಾರೆ, ಇವುಗಳನ್ನು ಒಂಚೂರು ನೀವೇನು ಮಾಡ್ಕೊಳ್ಳಿ ಅಂತಂದ್ರೆ ಬಜೆಟ್ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಮೇಲೆ ಸ್ಕೀಮ್ಗಳಿಗೆ ಅಮೌಂಟ್ ಯಾವ ತರ ಇಟ್ಟಿದ್ದಾರೆ, ಸ್ಕೀಮ್ಗಳಿಗೆ ಅಮೌಂಟ್ ಎಷ್ಟು ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಆ ಸ್ಕೀಮ್ದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕಾನ್ಸ್ಟ್ರಿಬ್ಯೂಷನ್ ಎಷ್ಟು ಮತ್ತು ಸ್ಟೇಟ್ ಗವರ್ಮೆಂಟ್ ಕಾನ್ಸ್ಟ್ರಿಬ್ಯೂಷನ್ ಎಷ್ಟು, 90:10 ಇದೆನಾ, 50:50 ಇದೆನಾ, 60:40 ಇದೆನಾ, 70:30 ಇದೆನಾ ಅಂತಕ್ಕಂಥದ್ದು ಕಾಂಟ್ರಿಬ್ಯೂಷನ್ಸ್ ಸ್ಕೀಮ್ಸ್ಗಳು ಅಂತಕ್ಕಂಥದ್ದು. ಇತ್ತೀಚೆಗೆ ಸೆಂಟ್ರಲ್ ಗವರ್ಮೆಂಟ್ ಯಾಕೆ ಸ್ಟೇಟಿಗೆ ದುಡ್ಡು ಕೊಡ್ತಾ ಇಲ್ಲ ಅಂದ್ರೆ ಎಲ್ಲಾ ಸ್ಕೀಮ್ಸ್ಗಳನ್ನ ಅದ ಲಾಂಚ್ ಮಾಡಲಾಗ್ತದೆ. ಸೈನ್ಸ್ ಅಲ್ಲಿ ಕೂಡ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಅಂತಕ್ಕಂಥದ್ದು ನೋಡ್ಕೋಬೇಕು. ಸೈನ್ಸ್ ದಲ್ಲಿ ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಾಜಿ. ನಿಮಗೆ ಜನರಲ್ ಸೈನ್ಸ್ ಅಲ್ಲಿ KIS ನೋಡಿದಾಗ 10 ಕ್ವಶನ್ಸ್. KIS ಸಿಲೆಬಸ್ ಆಗಿದೆ ಅಂತಂದ್ರೆ ಜನರಲ್ ಸೈನ್ಸ್, GS ಅಂದ್ರೆ ಜನರಲ್ ಸ್ಟಡೀಸ್ ಅಲ್ಲ, ಜನರಲ್ ಸೈನ್ಸ್ ಪ್ಲಸ್ ಟೆಕ್ನಾಲಜಿ ಪ್ಲಸ್ EVS ಎನ್ವೈರನ್ಮೆಂಟಲ್ ಸ್ಟಡೀಸ್, EVS ಎನ್ವೈರನ್ಮೆಂಟಲ್ ಸ್ಟಡೀಸ್. ಸೊ 30 ಕ್ವಶನ್ಸ್. 30 ಜನರಲ್ ಸೈನ್ಸ್ ಅಂಡ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಸೇರಿ 10, ಟೆಕ್ನಾಲಜಿ 10, EVS 10. 1 or 2 ಮಾರ್ಕ್ಸ್ ವೇರಿಯೇಷನ್ ಆಗಬಹುದು. ಇಟ್ ಮೇ ಬಿ 1 or 2 ಮಾರ್ಕ್ಸ್, 1 or 2 ಕ್ವಶನ್ಸ್ ವೇರಿಯೇಷನ್ ಆಗಬಹುದು ಅಂತಕ್ಕಂಥದ್ದು. ಫಿಸಿಕ್ಸ್ ನಲ್ಲಿ ನಮಗೆ 3 to 4 ಕ್ವಶನ್ಸ್, ಕೆಮಿಸ್ಟ್ರಿಯಲ್ಲಿ ಓನ್ಲಿ 1 ಕ್ವಶನ್ಸ್, 4 to 5 ಕ್ವಶನ್ಸ್ ಆನ್ ಫಿಸಿಕ್ಸ್, ಬಯೋ. ಈ ಬಯೋಯನ್ನು ಮತ್ತೆ ನಾವು ಸ್ಪ್ಲಿಟ್ ಮಾಡ್ಕೋತೀವಿ. ಒನ್ ಈಸ್ ಬಾಟ್ನಿ, ಅನದರ್ ಒನ್ ಈಸ್ ಜಿಯೋಲಾಜಿ ಅಂತಕ್ಕಂಥದ್ದು, ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ ಅಂತಕ್ಕಂಥದ್ದು. ಇಲ್ಲಿ 4 to 5 ಕ್ವಶನ್ಸ್ ದಲ್ಲಿ ನಿಮಗೆ ಬಾಟ್ನಿಯಲ್ಲಿ ಬರ್ತಕ್ಕಂಥದ್ದು ಓನ್ಲಿ 1 ಕ್ವಶನ್ಸ್. ಇಟ್ ಮೇ ಬಿ 3 to 4 ಕ್ವಶನ್ಸ್ ಆನ್ ಜಿಯೋಲಾಜಿ. ಜಿಯೋಲಾಜಿಯಲ್ಲಿ ಕ್ವಶನ್ಸ್ ಎಲ್ಲಿ ಕೇಳ್ತಾನೆ ಅಂದ್ರೆ ಫಿಸಿಯಾಲಜಿ ಅಂಡ್ ಜೆನೆಟಿಕ್ಸ್. ಫಿಸಿಯಾಲಜಿ ಮತ್ತು ಜೆನೆಟಿಕ್ಸ್ ಅಂದ್ರೆ ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೆಸ್ಪಿರೇಟರಿ ಸಿಸ್ಟಮ್ಸ್ ಆಗಿರ್ಬೋದು, ಸರ್ಕ್ಯುಲೇಷನ್ಸ್ ಆಗಿರ್ಬೋದು, ಹೌದಾ, ಡೈಜೆಸ್ಟಿವ್ ಸಿಸ್ಟಮ್ಸ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಮೇಲೆ ಅದರ ಜೊತೆಗೆ ಡಿಸೀಸಸ್, ವೈರಸ್ಗಳು ಯಾವ್ದನ್ನ ಬರ್ತದೆ, ಬ್ಯಾಕ್ಟೀರಿಯಾದಿಂದ ಏನು ಬರ್ತದೆ, ಪ್ರಿಕಾಷನ್ಸ್ ಏನು ಅಂತಕ್ಕಂಥದ್ದು. ಆಮೇಲೆ ಕೆಲವೊಂದು ರೀಸೆಂಟ್ ಈಗ ಹೆಲ್ತ್ ದಲ್ಲಿ ಕೂಡ ರೋಬೋ ಟೆಕ್ನಾಲಜಿ ಮುಖಾಂತರ ನಾವು ಆಪರೇಷನ್ ಮಾಡುವಂತ ಕೂಡ ಬರ್ತದೆ. ಬೈಪಾಸ್ ಸರ್ಜರಿ ಅಂದ್ರೆ ಏನು, ಹೌದಾ, ಇವುಗಳು ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತದೆ. ಇನ್ನ ಜೆನೆಟಿಕ್ಸ್, ಅಡ್ವಾನ್ಸ್ಡ್ ಮೋಸ್ಟ್ ಜೆನೆಟಿಕ್ಸ್. ಜೆನೆಟಿಕ್ಸ್ ಈಸ್ ಆಲ್ಸೋ ಲಿಂಕ್ಡ್ ವಿತ್ ದಿ ಬಯೋಟೆಕ್ನಾಲಜಿ. ಜೈವಿಕ ತಂತ್ರಜ್ಞಾನ ಅಂತಕ್ಕಂಥದ್ದು ಕೂಡ ಸಂಬಂಧ ಆಗ್ತದೆ ಅಂತ. ಮನುಷ್ಯನ ಬ್ಲಡ್ ಗುಂಪಾಗಿರ್ಬೋದು, ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಆಗಿರ್ಬೋದು, ಕ್ರೋಮೋಜೋಮ್ಸ್ಗಳ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರ್ಬೋದು. ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ದ ಜನರಲ್ ಸೈನ್ಸ್, ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ದಿ ಬಯೋಟೆಕ್ನಾಲಜಿ ಆಲ್ಸೋ, ರೈಟ್.